ಉಪಾಸನೆಯಿಂದ ಹಿಡಿದು ಭಗವಂತನ ಅನಂತ ರೂಪಗಳ ಉಪಾಸನೆಯು, ಯಾಕೆಂದ್ರೆ ಅನಂತ ವೇದ ಪ್ರತಿಪಾದ್ಯನಾದ ಭಗವಂತ ಓಂಕಾರದಿಂದ ಪ್ರತಿಪಾದ್ಯ, ಅದು ಬೀಜಾಕ್ಷರ. ಅದರಿಂದ ಓಂಕಾರ ಅನ್ನೋದು ಭಗವಂತನ ಅನಂತ ರೂಪಗಳನ್ನು ಹೇಳುತ್ತೆ. ಆ ಅನಂತ ರೂಪಗಳ ಉಪಾಸನೆ ವಾಯುದೇವರಿಗೆ ಮಾತ್ರ ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ. ಅದರಿಂದ 3 ಮಾತ್ರೆ 4 ಮಾತ್ರೆಯಲ್ಲೇ ಎಲ್ಲರೂ ಇದ್ರೆ ಅವರು ಅನಂತ ಮಾತ್ರೆಯ ತನಕದ ಭಗವಂತನನ್ನು ಉಪಾಸನೆ ಮಾಡೋರು, ಅವರಿಗೆ ಅಚಿತ ಪ್ರಜ್ಞೆ ಏನು ಹೇಳೋದು? ಆದರೂ ಕೂಡ ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ, ಓಂಕಾರದ ಮುಖ್ಯ ಜಪಾಧಿಕಾರಿ ಆಗಿರತಕ್ಕವರು ಅಚ್ಯುತ ಪ್ರಜ್ಞರಿಂದ ಜಪಾಧಿಕಾರ ಪಡೆದರು. ಇದೊಂದು ಲೋಕವಿಡಂಬನೆ. ಹೀಗೆ ಓಂಕಾರದ ಉಪಾಸನೆ ಅಧಿಕಾರ ಪಡೆದು ಪ್ರಣವೋಪಾಸಕರಾದಾಗ ಆಚಾರ್ಯರಿಗೆ ಸನ್ಯಾಸ ನಾಮಧೇಯ ಏನು? ವಾಸುದೇವ ಅಂತ ಮೊದಲಿತ್ತು. ಸನ್ಯಾಸ ನಾಮಧೇಯ ಏನು ಅಂದ್ರೆ ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ ಉದಾಹರತ್ ಭೂರಿಯಶಾಹಿ ಕೇವಲ ನ ಮಂತ್ರವರ್ಣ ಸಚ ಮಂತ್ರವರ್ಣಕ ಅಂತ ಅವರಿಗೆ ಪೂರ್ಣಬೋಧ ಅಂತ ಹೆಸರಿಟ್ರು. ಪೂರ್ಣಬೋಧ ಅಂತ ಹೆಸರಿಟ್ಟದ್ದಲ್ಲ, ಪೂರ್ಣ ಪ್ರಜ್ಞಾ ಅಂತ ಹೆಸರಿಟ್ಟದ್ದು. ಅದು ನಾನು ಮೊನ್ನೆ ಹೇಳಿದೆ, ಅಚ್ಯುತ ಪ್ರೇಕ್ಷ ಅಂತ ಹೆಸರಲ್ಲ, ಅಚ್ಯುತ ಪ್ರಜ್ಞಾ ಅಂತ. ಆದ್ರೆ ಅಚ್ಯುತ ಪ್ರೇಕ್ಷ ಅಂತ ಹೇಳ್ತಾರೆ. ಪೂರ್ಣಬೋಧ ಅಂತ ಹೆಸರಲ್ಲ, ಪೂರ್ಣ ಪ್ರಜ್ಞೆ ಆದ್ರೆ ಪೂರ್ಣಬೋಧ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇಡೀ ಮಧ್ವದಲ್ಲಿ ಪೂರ್ಣ ಪ್ರಜ್ಞೆ ಅನ್ನೋ ಶಬ್ದವನ್ನೇ ಬಳಸುವುದಿಲ್ಲ ಅವರು. ಆ ಹೆಸರನ್ನ, ಅದರ ಪರ್ಯಾಯ ಶಬ್ದವನ್ನು ಹೇಳ್ತಾರೆ. ಅದು ನಾರಾಯಣ ಪಂಡಿತಾಚಾರ್ಯ ಬುದ್ಧಿಪೂರ್ವಕವಾಗಿ ಮಾಡಿದ ಹಾಗೆ ಕಾಣುತ್ತೆ. ಎಲ್ಲಿಯೂ ಪೂರ್ಣ ಪ್ರಜ್ಞೆ ಅನ್ನೋ ಶಬ್ದವನ್ನು ಬಳಸುವುದಿಲ್ಲ, ಎಲ್ಲಿಯೂ ಅಚ್ಯುತ ಪ್ರಜ್ಞೆ ಅನ್ನೋ ಶಬ್ದವನ್ನು ಬಳಸುವುದಿಲ್ಲ. ಅಷ್ಟು ಕೆಲವು ಹೆಸರುಗಳನ್ನ ಅದರ ಪರ್ಯಾಯ ಪದಗಳನ್ನು ಹೇಳುವ ಮೂಲಕವೇ ಹೇಳ್ತಾರೆ. ಇಡೀ ಮಧ್ವೀಯದಲ್ಲಿ ಪೂರ್ಣ ಪ್ರಜ್ಞೆ ಅನ್ನೋ ಶಬ್ದವನ್ನು ಬಳಸುವುದಿಲ್ಲ ಆಚಾರ್ಯ ಹೆಸರನ್ನ. ಪೂರ್ಣಬೋಧ ಅಂತ ಶ್ರೀ ಪೂರ್ಣಬೋಧ ಬರುತ್ತಿರ್ತವೆ ಔದ್ದಿವಾರ ರಾಘವೇಂದ್ರ ಸ್ತೋತ್ರದಲ್ಲಿ ಬರುವುದು ಪೂರ್ಣಬೋಧ ಅನ್ನೋ ಶಬ್ದ. ಅದನ್ನ ಪರ್ಯಾಯ ಶಬ್ದವನ್ನೇ ಬಳಸ್ತಾರೆ, ಪೂರ್ಣ ಪ್ರಜ್ಞೆ ಅನ್ನೋ ಶಬ್ದವನ್ನ ನೇರ ಬಳಸುವುದಿಲ್ಲ. ಅದು ಮಂತ್ರತುಲ್ಯ ಅಂತ ಸೂಚಿಸುವುದು ಉದ್ದೇಶ ಇರಬಹುದು. ಅದನ್ನ ಸುಮ್ಮನೆ ಪಠನ ಮಾಡುವಾಗ ಕ್ಯಾಶುವಲ್ ಆಗಿ ಹೇಳಬಾರದು, ಅದು ಮಂತ್ರ ತುಲ್ಯವಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಇರುವುದು. ಪೂರ್ಣ ಪ್ರಜ್ಞಾ ಅಂತನ್ನುವ ನಾಮಕರಣ ಮಾಡಿದರು. ಪೂರ್ಣ ಪ್ರಜ್ಞಾ ಅನ್ನುವ ನಾಮಕರಣ ಅಚ್ಯುತ ಪ್ರಜ್ಞರು ಮಾತ್ರ ಮಾಡಿದ್ದಲ್ಲ, ವೇದವೇ ಮಾಡಿತ್ತು. ವೇದ ಮಾಡಿದ ಹೆಸರನ್ನ ಇವರು ವೇದಜ್ಞರಾದ ಅಚ್ಯುತ ಪ್ರಜ್ಞರು ಇಟ್ರು ಅಂತ ಹೇಳ್ತಾರೆ. ಅದು ವೇದಜ್ಞರು ವೇದದಲ್ಲಿ ಇದೆ ಅಂತ ಗೊತ್ತಿದ್ದಿಟ್ಟದಲ್ಲ, ಅದು ಅಕಸ್ಮಾತ್ ದೈವ ಪ್ರೇರಣೆ. ಅವರು ವೇದದಲ್ಲಿಯೇ ಪೂರ್ಣ ಪ್ರಜ್ಞಾ ಅನ್ನುವ ಹೆಸರು ವೈದಿಕ ನಾಮಧೇಯ ಅಂತ ಹೇಳಿದ್ರು. ಪ್ರಜ್ಞಾ ಅಂತ ಎಲ್ಲಿದೆ ವೇದದಲ್ಲಿ ಇಲ್ಲ. ಅದೇ ಹೀಗೆ ಇಲ್ಲಿ ಇವರು ಪೂರ್ಣ ಪ್ರಜ್ಞೆ ಹೇಳಲಿಲ್ಲ, ಅದು ಪರ್ಯಾಯ ಶಬ್ದ ಹೇಳಿದ್ದು. ಅಲ್ಲಿ ಪರ್ಯಾಯ ಶಬ್ದ ಇದೆ, ಏನು? ದಶಪ್ರವತಿಂ ಜನಯಂತ ಯೋಷಣ ಅಂತ. ಇದು ತಮಾಷೆ ಏನು ಅಂತಂದ್ರೆ, ಇಡೀ ವೈದಿಕ ಸಾಹಿತ್ಯದಲ್ಲಿ, ಋಗ್ವೇದದಲ್ಲಿ ಆಯ್ತಲ್ಲ, ಇಡೀ ವೈದಿಕ ಸಾಹಿತ್ಯದಲ್ಲಿ ಇವತ್ತು ಉಪಲಬ್ಧವಾದ 4 ವೇದಗಳು, ಬ್ರಾಹ್ಮಣಗಳು, ಆರಣ್ಯಕಗಳು, ಉಪನಿಷತ್ ಎಲ್ಲ ತೆಗೆದುಕೊಂಡ್ರೆ ಇಡೀ ವೈದಿಕ ಸಾಹಿತ್ಯದಲ್ಲಿ ಒಂದೇ ಬಾರಿ ಪ್ರಯೋಗವಾದ ಶಬ್ದ ದಶಪ್ರವತಿ. ಇನ್ನೊಂದು ಕಡೆ ಬರಲಿಲ್ಲ ವೇದದಲ್ಲಿ. ಆದ್ದರಿಂದ ದಶಪ್ರಮತಿಯಿಂದ ಏನೊಂದು ವ್ಯಾಖ್ಯಾನಗಾರಿಗೆ ಬೇರೆ ಕಡೆ ಪ್ರಯೋಗ ಇಲ್ಲ. ಸಂವಾದಿ ಇನ್ನು ಸಾನ್ನಿಧ್ಯತ ಸಿದ್ಧಪದಸ್ಯ ಬೇರೆ ಕಡೆ ಪ್ರಯೋಗದಿಂದ ಅಲ್ಲಿಯ ಕಾಂಟೆಕ್ಸ್ಚುವಲ್ ಮೀನಿಂಗ್ ಏನು ತಿಳ್ಕೊಂಡು ಅರ್ಥಾರ್ಥವಾಗಿಲ್ಲ. ಯಾರು ಅದಕ್ಕೆ ನಿರ್ವಚನ ಬರೆಯಲಿಲ್ಲ. ಹಾಗಾಗಿ ದಶಪ್ರಮತಿಯಿಂದ ಏನು ಅಂತ ಅನ್ನೋದನ್ನು ವ್ಯಾಖ್ಯಾನಕಾರಿಗೆ ಗೊತ್ತಾಗದೆ ಗೊಂದಲ ಮಾಡಿಕೊಂಡಿದ್ದಾರೆ. ದಶಪ್ರಮತಿ ಅನ್ನೋ ಶಬ್ದದ ಅರ್ಥ ಏನು ಅನ್ನೋದು ಗೊತ್ತಾಗತ್ತೆ ಆಚಾರ್ಯ ಅವತಾರ ಮಾಡಿದ್ದಾರೆ. ಆಚಾರ್ಯ ಹೇಳಿದ್ರು, ನನ್ನ ಹೆಸರಪ್ಪ ಅದು ದಶಪ್ರಮತಿ ಅಂತ ನನ್ನ ಹೆಸರು. ಯಾಕೆ? ದಶ ಅಂದ್ರೆ ಏನು? ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ಅದು ಯಾಕೆ ದಶ ಅಂದ್ರೆ ಪೂರ್ಣ? ದಶ ಅಂದ್ರೆ ಏನು? ಶಬ್ದದ ಅರ್ಥ ಏನು? 10 ಅಲ್ಲ, 10 ಮೇಲೆ 10 ಅಂತ. ಬರೇ 10 ಅಲ್ಲ, ಈ ಮೇಲೆ 10 ಅಂದ್ರೆ ಪೂರ್ತಿ ಮೇಲೆ ಭಗವಂತನ ಬಳಿಗೆ ಹೋಗಿ ಸೇರುವುದು. ಅದು ಆವಾಗ ಯಾಕೆ ದಶ ಆಗತ್ತೆ? ಶಬ್ದದಾತಿ ಪೂರ್ಣ ಸ್ವರೂಪಾನಂದವನ್ನು ಕೊಡತಕ್ಕಂತಹ ಸ್ಥಿತಿ ದಶ. ಪೂರ್ಣಾನಂದವನ್ನು ಕೊಡತಕ್ಕಂತಹ ಸ್ಥಿತಿ ಅಂದ್ರೆ ಪೂರ್ಣತೆ. ಅಪೂರ್ಣತೆ ನಾಲ್ಪೇ ಸುಖಮಸ್ತಿ ಯೋ ಈ ಭೂಮಾ ತತ್ ಸುಖಂ. ದಶ ಅಂದ್ರೆ ಆನಂದವನ್ನು ಕೊಡತಕ್ಕ ಸ್ಥಿತಿ ಪೂರ್ಣತೆ. ಅದನ್ನ ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ಮತ್ತೆ ಇನ್ನೊಂದು ನ್ಯೂಮರಾಲಜಿಯಲ್ಲಿ ಏನು ಅಂದ್ರೆ 10 ಮೇಲೆ ಸಂಖ್ಯೆ ಇಲ್ಲ. 10 ಪೂರ್ಣ ಸಂಖ್ಯೆ. ಯಾಕೆಂದ್ರೆ ಆಮೇಲೆ 10 × 1 10 × 2 ಆಗ 20 10 2 10 2 10 × 1 ಹೀಗೆ ಹೊರತು 10 ನಂತರ ಬೇರೆ ಇಂಡಿಪೆಂಡೆಂಟ್ ಸಂಖ್ಯೆ ಇಲ್ಲ. ಆದ್ರಿಂದ ಸಂಖ್ಯಾಶಾಸ್ತ್ರದ ಪ್ರಕಾರವು ದ ಫೈನಲ್ ನಂಬರ್ ಈಸ್ 10 ಅಂತ, 9 10 ಅಂತ. 10ರ ನಂತರ ಮತ್ತೆ ಸ್ವತಂತ್ರ ಸಂಖ್ಯೆ ಇಲ್ಲ. 10 10 100 100 10,000 ಹೀಗೆ. ಅದು ಮತ್ತೆ ಅದರ ಮಲ್ಟಿಪ್ಲಿಕೇಶನ್ ಹೊರತು 1 ರಿಂದ 10 ಅನ್ನೋದು ಇಡೀ ನಾವೀಗ ಬರೀಲಿಕ್ಕೆ ಅಂಕೆ ಇರೋದು ಅಷ್ಟೇ ಅಲ್ವಾ? 10 ಅನ್ನೋದು 0, ಅದು 0 ಅನ್ನೋದು ಶೂನ್ಯ ಅನ್ನೋದು ಪೂರ್ಣತೆ ಸಂಖ್ಯೆ ಪೂರ್ಣ. ಅದರಿಂದ 0 ಒಂದು 9 ಸಂಖ್ಯೆಗಳು ಮತ್ತು 0 ಇಷ್ಟೇ. ಇನ್ನು ನೀವು ಕೋಟಿ 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 ಸಂಖ್ಯೆ ಬರೆಯುವುದಿದ್ರು ಈ 9 ಸಂಖ್ಯೆಗಳು ಮತ್ತು 0 ಬರೀಬೇಕು. ಅದರಿಂದ 1 ಶುರುವಿನ ಸಂಖ್ಯೆ, 0 ಕೊನೆಯ ಸಂಖ್ಯೆ, ಅದು 2 ಒಟ್ಟಾದ್ರೆ 10 ಆಯ್ತು. ಅಲ್ಲಿಗೆ ಪೂರ್ಣ ಆಯ್ತು. ಆದಿರಂತೇನ ಸಹಿತ 1 ರಿಂದ 1 ಮತ್ತು 0 ಸೇರಿಬಿಟ್ರೆ ಆಮೇಲೆ ಇನ್ನು ಸಂಖ್ಯೆ ಇಲ್ಲ.
ಅದರಿಂದ 10 ಅನ್ನೋದಕ್ಕೆ ಸಂಖ್ಯಾಶಾಸ್ತ್ರದ ಪ್ರಕಾರವೂ ಪೂರ್ಣ ಅಂತ ಅರ್ಥ. ಆಮೇಲೆ ಅದರ ನಿರ್ವಚನ ಪ್ರಕಾರ ಅದು ಆನಂದವನ್ನು ಕೊಡ್ತಕ್ಕಂಥದ್ದು ಪೂರ್ಣತೆ, ಅದೇ ದಶ. ಹಾಗಾಗಿ ದಶ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಇದು ವೈದಿಕವಾದ ಅರ್ಥಗಳು. ಇದೆಲ್ಲ ಈ ವ್ಯಾಖ್ಯಾನ ಮಾಡೋರಿಗೆ, ಅಮರಕೋಶ ಓದಿ ವೇದ ವ್ಯಾಖ್ಯಾನ ಮಾಡೋರಿಗೆ ಅದು ಹೊಳವೇ ಇಲ್ಲ. ಪ್ರಮತಿ ಅಂದ್ರೂ ಪ್ರಜ್ಞಾ ಅಂದ್ರೂ ಒಂದೇ ಅರ್ಥ. ಪ್ರಮತಿ ಪ್ರಜ್ಞೆ, ಮತಿ ಅಂದ್ರೂ ಜ್ಞಾನ ಅಂದ್ರೂ ಒಂದೇ, ಪ್ರಮತಿಯಿಂದ ಪ್ರಜ್ಞಾನ. ಅದರಿಂದ ದಶಪ್ರಮತಿ ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ ಅರ್ಥ. ನನ್ನ ಹೆಸರನ್ನ ವೇದ ದಶಪ್ರಮತಿ ಅನ್ನುವ ಶಬ್ದದಿಂದ ಹೇಳಿದೆ ಅಂತ ಆಚಾರ್ಯ ಹೇಳಿದ ಮೇಲೆ ಗೊತ್ತಾದದ್ದು. ಅಚ್ಯುತ ಪ್ರಜ್ಞರಿಗೂ ಗೊತ್ತಿರಲಿಲ್ಲ. ಆಮೇಲೆ ಗುರುಗಳೇ ನೀವಿಟ್ಟ ಹೆಸರು ಹೊಸ ಹೆಸರಲ್ಲ, ವೇದದಲ್ಲಿ ದಶಪ್ರಮತಿ ಬಂದದ್ದು ಇದೆ ಅಂತ ಹೇಳಿದಾಗ ಅವರಿಗೂ ಖುಷಿ ಆಗೋಯ್ತು, ಆಗಿದೆ ವೈದಿಕ ನಾಮ ಇಟ್ಟಲ್ಲ ಅಂತ. ಹೀಗೆ ವೇದ ಆಚಾರ್ಯರನ್ನ ದಶಪ್ರಮತಿ ಅಂತ ಕರೆದಿತ್ತಲ್ಲ, ಆ ಹೆಸರನ್ನ ಸಮಾನಾರ್ಥಕವಾದ, ಹೇಗೆ ಪೂರ್ಣ ಪ್ರಜ್ಞೆಗೆ ಇವರು ಪೂರ್ಣ ಬೋಧ ಅಂತ ಹೇಳಿದ್ರು, ಹಾಗೆ ಅಲ್ಲಿ ದಶಪ್ರಮತಿ ಅಂತ. ದಶಪ್ರಮತಿ ಅನ್ನತಕ್ಕಂತಹ ಶಬ್ದದಿಂದ ಆಚಾರ್ಯರನ್ನ ವೇದ ವರ್ಣಿಸಿತ್ತು. ಪೃಕ್ಷೋ ಉಪಕಿತವಾನ್ ನಿತ್ಯ ಆಶಯೇ ದ್ವಿತೀಯ ಮಾಸಪ್ತ ಶಿವಾಸ ಮಾತೃಷು ತೃತೀಯಂ ಅಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣ. ಮೊದಲು ಮತಿ, ಹನುಮಂತನಿಗೆ ಮತಿ ಅಂತ ಹೆಸರು ಇರೋದಲ್ಲಿ ಮತಿ. ಇದು ದಶಪ್ರಮತಿ. ಹನುಮಂತನೂ ದಶಪ್ರಮತಿ, ಆದ್ರಿಂದ ಮತಿ. ಬರೇ ಮತಿ ಅಂದ್ರೆ ಜ್ಞಾನ ಸ್ವರೂಪ ಅಂದ್ರೆ ಪೂರ್ಣ ಜ್ಞಾನ ಸ್ವರೂಪ ಅಂತ ಅರ್ಥ. ಹನುಮಂತನೂ ದಶಪ್ರಮತಿ, ಆಮೇಲೆ ಭೀಮಸೇನನೂ ದಶಪ್ರಮತಿ, ಆಚಾರ್ಯರು ದಶಪ್ರಮತಿ. ಆದರೆ ಆಚಾರ್ಯ ರೂಪಕ್ಕೆ ವಿಶೇಷವಾಗಿ ಪ್ರಮತಿಯನ್ನ, ಪೂರ್ಣನಾಗಿರತಕ್ಕ ಪರಮಾತ್ಮನ ಜ್ಞಾನವನ್ನ ಲೋಕದಲ್ಲಿ ಪ್ರಸಾರ ಮಾಡುವುದಕ್ಕೋಸ್ಕರವೇ ಅವತಾರ ಮಾಡಿದ್ದರಿಂದ ವಿಶೇಷವಾಗಿ ದಶಪ್ರಮತಿ ಅಂತ ಕರೆದರು. ವಾಯುದೇವರ ಹೆಸರು ಅದು 3 ಅವತಾರದ ಹೆಸರು ಹೌದು ದಶಪ್ರಮತಿ ಅಂತ. ವಿಶೇಷವಾಗಿ ಆನಂದ ತೀರ್ಥರ ಹೆಸರು. ಹೀಗೆ ಆಚಾರ್ಯರಿಗೆ ಆಶ್ರಮ ಮಾಡುವಾಗ ವಾಸುದೇವರನ ಹೆಸರು ಹೋಯ್ತು, ತಂದೆ ತಾಯಿ ಇಟ್ಟ ಹೆಸರು ಹೋಯ್ತು, ಪುನರ್ಜನ್ಮ ಆಯ್ತು. ಅವಾಗ ಯಾಕೆಂದ್ರೆ ಆತ್ಮಶ್ರದ್ಧೆ ಮಾಡಿದ ಕ್ಷಣದಿಂದ ವಾಸುದೇವರನ ಹೆಸರು ಹೋಯ್ತು. ಅವರು ತನಗೆ ತಾನೇ ಶ್ರಾದ್ದ ಮಾಡಿಕೊಂಡ್ರು, ಆ ಜನ್ಮ ಹೋಯ್ತು. ಮತ್ತೆ ಪುನರ್ಜನ್ಮ ಬಂತು, ಸನ್ಯಾಸದ ಜನ್ಮ. ಆಗ ಪುನಃ ನಾಮಕರಣ, ಹಿಂದಿನ ಗೋತ್ರ ಪ್ರವರ ಎಲ್ಲ ಹೊರಟು ಹೋಯ್ತು. ಉಳಿದದ್ದು ಅದು ಕೂಡ ಯಾಕೆ ಉಳಿಯುತ್ತೆ ಗೊತ್ತಿಲ್ಲ. ವೇದ ಒಂದು ಉಳಿಯಿತು, ಋಗ್ವೇದಿಗಳು ಯಜುರ್ವೇದಿಗಳು. ಅದು ಇವತ್ತಿಗೂ ಋಗ್ವೇದದ ಒಟ್ಟು ಸನ್ಯಾಸ ತಗೊಂಡ್ರೆ ಅವರು ಋಗ್ವೇದದಲ್ಲಿ ಉಪಕರ್ಮ ಹೀಗೆಲ್ಲ ಮಾಡ್ತಾರೆ. ಆದ್ರೆ ಅದು ವೇದ ಒಂದು ಉಳಿದಿದೆ. ವೇದಕ್ಕೆ ಮಾತ್ರ ದೇಹ ಇರೋ ತನಕ ಬಿಡ್ಲಿಕ್ಕಿಲ್ಲ. ಉಳಿದೆಲ್ಲ ಹೊರಟು, ಗೋತ್ರ ಪ್ರವರ ಎಲ್ಲ ಹೊರಟೋಯ್ತು. ಇಲ್ಲಿ ಉಡುಪಿಯಲ್ಲಿ ಏನು ಸಂಪ್ರದಾಯ ಅಂದ್ರೆ ಈಗ ಗೊತ್ತಿಲ್ಲ ನನಗೆ. ಏನು ಅಂದ್ರೆ ಸ್ವಾಮಿಗಳಿಗೆ ಉಪಕರ್ಮ ಅಂದ್ರೆ ದಂಡಕ್ಕೆ ಉಪಕರ್ಮ, ಸ್ವಾಮಿಗಳಿಗಿಲ್ಲ. ಉಪಕರ್ಮ ಮಾಡೋದು ಯಾವುದು? ಪುರೋಹಿತರು ವೇದ ಯಾವುದೋ ಆ ವೇದ ದಿವಸ. ಹಿಂದೆ ಋಗ್ವೇದಿಗಳು ಇದ್ರು, ಅದನ್ನ ಎಲ್ಲ ಸ್ವಾಮಿಗಳು ಋಗ್ವೇದಿಗೆ ಉಪಕರ್ಮ. ಹೀಗೆ ಯಾಕಂದ್ರೆ ಸ್ವಾಮಿಗಳು ಸ್ವತಃ ಅವರದ್ದೇ ವೇದದ ಅನುಷ್ಠಾನ ಇಲ್ಲಿ ಹಿಂದೆ ಇರಲಿಲ್ಲ. ಈಗ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಂತೂ ಸ್ವಾಮಿಗಳಿಗೆ ವೇದೋಪಾಕರಣ ಇದೆ, ಅದು ದಂಡದಲ್ಲಿ ಸಾಂಕೇತಿಕವಾಗಿ ಮಾಡ್ತಾರೆ. ವೇದಾಧ್ಯಯನ ಅನ್ನೋದು ಬಿಡ್ಲಿಕ್ಕೆ ಎಲ್ಲ ತ್ಯಾಗ ಮಾಡಿದ್ರು, ವೇದಾಧ್ಯಯನ ತ್ಯಾಗ ಮಾಡ್ಲಿಕ್ಕಿಲ್ಲ. ಅದು ಸನ್ಯಾಸ ಸ್ವೀಕಾರ ಆದ ನಂತರವೂ ಮತ್ತು ವೇದಾಧ್ಯಯನ ಮಾಡಬಹುದು, ಮೊದಲು ಮಾಡಬೇಕು ಮತ್ತು ಮಾಡಬೇಕು, ಅದು ಒಂದು ಬಿಡ್ಲಿಕ್ಕಿಲ್ಲ. ಆದರೆ ಅದನ್ನು ಬಿಡಬೇಕು ಅಂತ ಭಾಗವತಲ್ಲಿ ಹೇಳ್ತಾರೆ, ತ್ಯಕ್ತ ವೈದಿಕನಾಗಬೇಕು ಅಂತ. ತ್ಯಕ್ತ ವೇದ ಅಂದ್ರೆ ಏನು ಅಂದ್ರೆ ವೇದ ಊಹಾಮನುಸರೇ ಜ್ಯೇಷ್ಠ ಸತ್ ತ್ಯಕ್ತ ವೈದಿಕ ಅಂತ ಆಚಾರ್ಯ ಅದಕ್ಕೆ ಅರ್ಥ ಬರೀತಾರೆ. ವೇದ ಎಷ್ಟು ಜಿತ ಆಗಬೇಕು ಅಂತಂದ್ರೆ ನಿನ್ನ ಮೈಂಡ್ ವೇದಕ್ಕೆ ಟ್ಯೂನ್ ಆಗಿ ಬಿಡಬೇಕು. ನೀನು ಏನು ಹೇಳಿದಿ ವೇದದಲ್ಲಿ ಇದ್ದದ್ದನ್ನು ನೀನು ಹೇಳುವುದಲ್ಲ, ನೀನು ಹೇಳಿದ್ದು ವೇದದಲ್ಲಿ ಇರ್ಬೇಕು. ಅಷ್ಟು ವೇದದಿಂದ ಸಮರಸ ಆಗುವುದುಂಟಲ್ಲ, ಅದೇ ವೇದ ತ್ಯಾಗ ಹೊರತು ವೇದದ ಪುಸ್ತಕ. ವೇದ ತ್ಯಾಗ ಅಂದ್ರೆ ವೇದದ ಪುಸ್ತಕ ಬಿಡೋದು. ಹೇಳಿದ ತಕ್ಷಣ ಅದೇನೊಂದು ಪುಸ್ತಕ ನೋಡಿ ಹೇಳ್ತೇನೆ ಅಂತ ಹೇಳೋರು ವೇದ ಹಿಡ್ಕೊಂಡವರು. ಪುಸ್ತಕ ಇಲ್ಲದೆ ತಲೆಯಲ್ಲೇ ವೇದ ತುಂಬಿಕೊಂಡವರು ವೇದ ತ್ಯಾಗ ಮಾಡಿದವರು. ವೇದ ಬಿಡುವುದನ್ನು ವೇದದ ಪುಸ್ತಕ ಬಿಡೋದು, ತಲೆಯಲ್ಲೇ ವೇದವನ್ನು ತುಂಬಿಸಿಕೊಳ್ಳುವುದು ಅನ್ನೋ ಅರ್ಥವನ್ನ ಆಚಾರ್ಯರು ಮಾತ್ರ ಬರೆದಾರೆ. ಮೋಸ್ಟ್ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ದ ವರ್ಡ್. ಹೀಗೆ ಆಚಾರ್ಯರು ಓಂಕಾರದ ಉಪಯೋಗಿಸಿಕೊಡೋದು ಪೂರ್ಣ ಪ್ರಜ್ಞಾ ಅಂತ. ಪೂರ್ಣ ಪ್ರಜ್ಞಾಭಿಧಾಯುಜ ಸುಪೂರ್ಣ ಪ್ರಜ್ಞಾಭಿಧೋ ಗ್ರಂಥ ನಿಮಂ ಜಕಾರ ಅಂತ ಆಚಾರ್ಯ ಒಂದು ಕಡೆ ನಾನು ಅದು ಕೇಳೋದುಂಟು. ಇದನ್ನ ಎಂಥದ್ದು ಸುಮಧ್ವಿಜ ಅಂತ ಹೇಳುವರು ಆಚಾರ್ಯನು ಸುಪೂರ್ಣ ಪ್ರಜ್ಞಾಚಾರ್ಯ ಅವರು ಹೇಳ್ಕೊಂಡಾರೆ. ಸುಪೂರ್ಣ ಪ್ರಜ್ಞಾಭಿಧೋ, ಸುಪೂರ್ಣ ಪ್ರಜ್ಞಾಚಾರ ಚರಿತ್ರೆಯನ್ನು ಸುನಾರಾಯಣ ಪಂಡಿತಾಚಾರ್ಯ ಬರೆದ ಸುಮಧ್ವಿಜಯ ಅಂತ ಹೇಳೋದಕ್ಕೇನು ಅಡ್ಡಿ ಇಲ್ಲ. ಏನೋ ಒಂದು ಉಸಿರು ಜಾಸ್ತಿ ಆಗಿತ್ತು ಅಷ್ಟೇ, ಒಂದು ಉಸಿರಿನ ಜಾಸ್ತಿ ತಪ್ಪೇನು ಹೇಳುವ ಉಮೇದಿದ್ದವರು ಹೇಳ್ಬೋದು. ಆದರೆ ಅದು ಹೆಸರಲ್ಲ. ಸುಪೂರ್ಣ ಪ್ರಜ್ಞಾ ಅನ್ನೋದು ಆಚಾರ್ಯ ಹೆಸರಲ್ಲ, ಸುಮಧ್ವಿಜಯ ಅಂತ ಈ ಗ್ರಂಥ ಹೆಸರಲ್ಲ, ಇದು ಮಧ್ವಿಜಯ ಅಷ್ಟೇ. ಸುನಾರಾಯಣ ಪಂಡಿತಾಚಾರ್ಯ ಅಂತ ಬರೆದವರ ಹೆಸರಲ್ಲ. ಹೇಳಿ ಉಮೇದಿದ್ದವರು ಸುನಾರಾಯಣ ಪಂಡಿತಾಚಾರ್ಯ ಅಂತ ಹೇಳ್ಕೊಂಡ್ರೆ ಅದೇನು ಸೂಂತ ಹಾಕಿದ್ರೆ ನಾವು ದುರ್ನಾರಾಯಣ ಪಂಡಿತಾಚಾರ್ಯ ಅಂತ ಹೇಳ್ಬಾರ್ದು. ಸುನಾರಾಯಣ ಪಂಡಿತ ಹೇಳಿದ ತಪ್ಪೇನೂ ಇಲ್ಲ. ಹೀಗೆ ಆಚಾರ್ಯರಿಗೆ ಪೂರ್ಣ ಪ್ರಜ್ಞಾ ಅಂತ ನಾಮಕರಣ ಆಯಿತು. ನಿರಂಗರಾಗಂ ಮುಖರಾಗವರ್ಜಿತಂ ವಿಭೂಷಣಂ ವಿಸ್ತಪಭೂಷಣಾಯಿತಂ
ಅಮಂ ಧೃತಾಷಾಢಂ ಅವೇಕ್ಷಮೇನಿರೇ ಸ್ವಭಾವ ಶೋಭಾ ಅಲ್ಪಮೇತಿ ಜಂತವಾಹ ಅಂತ ಹೇಳ್ತಾರೆ. ಆಚಾರ್ಯರು ಗೋಪಿನ ತೊಟ್ಟು ಕೇಶಮುಂಡನ ಮಾಡಿಕೊಂಡು ಕೈಯಲ್ಲಿ ದಂಡ ಹಿಡಿದು ನಿರಂಗರಾಗಂ ವಿಭೂಷಣಂ, ಯಾವ ಅಲಂಕಾರವಿಲ್ಲ. ಮುಂಚೆಯಿಂದ ಉಪನಯನ ಆದ್ಮೇಲೆ ಹುಡುಗನಿಗೆಲ್ಲ ಅಲಂಕಾರ ಮಾಡ್ತಿದ್ರೇನೋ, ದುಡ್ಡಿದ್ದಾಗ ಹುಡುಗಾರ, ಕುತ್ತಿಗೆ ಗೊಂಚೇನು, ಕಿವಿಯಲ್ಲಿ ಒಂಟಿ, ಕೈಯಲ್ಲಿ ಬಳೆ ಎಲ್ಲ ಇರ್ತಿತ್ತು ಹುಡುಗರಿಗೂ ಕೂಡ, ಉಂಗುರ. ಈಗ ಯಾವ ಭೂಷಣವೂ ಇಲ್ಲ, ಬರೇ ಕೌಪೀನ ಮತ್ತು ದಂಡ. ಯಾವ ಭೂಷಣವೂ ಇಲ್ಲದೇ ಇದ್ರೂ ಆಚಾರ್ಯರು ವಿಶ್ವಕ್ಕೆ ಭೂಷಣ ಆದರು. ಕೈಯಲ್ಲಿ ದಂಡ ಹಿಡಿದು ನಿಂತ ಈ ಕೇಶಮುಂಡನ ಮಾಡುವುದು ಕೂಡ ಅದು ಕೇಶ ಅನ್ನೋದು ಅಲಂಕಾರ ಅನ್ನೋದಕ್ಕೋಸ್ಕರ ಕೇಶಮುಂಡನ ಮಾಡುವುದು. ಕೇಶ ಅನ್ನೋದು ಅಲಂಕಾರ, ಅದು ಒಂದು ಸೌಂದರ್ಯವರ್ಧಕ. ಅದರಿಂದ ಅದು ಹೇರ್ ಸ್ಟೈಲ್ ಅಂತ ಮಾಡಿಕೊಳ್ಳೋದು ಯಾಕೆ? ಅದು ಚೆಂದ ಕಾಣಬೇಕು ಅಂತಲ್ವ. ಹೆಣ್ಮಕ್ಳು ತಲೆಯನ್ನು ಬಾಚಿ ಹೆರಳಿ ಕಟ್ಟುವುದು, ಹೂ ಮುಡ್ಕೊಳ್ಳೋದು ಯಾಕೆ? ಅದು ಅಲಂಕಾರ. ಸನ್ಯಾಸಿಗಳು ಯಾವ ಅಲಂಕಾರವನ್ನು ಇನ್ನೊಬ್ಬರನ್ನ ಸೆಳೆಯುವ ಅಲಂಕಾರಿಕವಾದಂತಹ ಸಂಗತಿಯನ್ನು ದೇಹದಲ್ಲಿ ಇಟ್ಟುಕೊಳ್ಬಾರದು. ಅದನ್ನ ಕೇಶಮುಂಡನ ಅನ್ನೋದು ಅಲಂಕಾರ ತ್ಯಾಗದ ಮತ್ತು ವೈರಾಗ್ಯದ ಸಂಕೇತ. ಹಾಗಾಗಿ ಎಲ್ಲ ಹಿಂದೆ ಮುದ್ದಾಗಿತ್ತು ಹುಡುಗ, ಒಳ್ಳೆ ಪೊದರು ಕೂದಲಿತ್ತು. ಒಂದ್ಸಲ ಹೇಳ್ತಿದ್ದೀನಿ, ಆಚಾರ್ಯರು ಕೇಶಮುಂಡನ ಮಾಡಿಕೊಂಡು ದಂಡ ಹಿಡ್ಕೊಂಡು ನಿಂತಾಗ ಜನರು ಯೋಚನೆ ಮಾಡಿದ್ರಂತೆ, ಏನು ಚಂದ ಈ ಹುಡುಗ, ಯಾವ ವೇಷದಲ್ಲಿ ನಿಂತರು ದಂಡ ಹಿಡ್ಕೊಂಡು ಕೇಶಮುಂಡನ ಮಾಡಿ ನಿಂತರು ಆ ಸೌಂದರ್ಯ ಸ್ವಭಾವ ಶೋಭಾ ಅನುಪಮ ಅಂತ. ಅದು ದೇವರು ಕೊಟ್ಟ ದಿವ್ಯ ಸೌಂದರ್ಯ, ಸಾಟಿದ ಸೌಂದರ್ಯ. ಯಾವ ವೇಷದಲ್ಲೂ ಚೆಂದ ಕಾಡ್ತಾರೆ ಆಚಾರ್ಯರು. ಜನ ವಿಸ್ಮಯ ಪಟ್ಟರಂತೆ ನೋಡಿ. ಹೀಗೆ ಆಚಾರ್ಯರು ದಂಡಧಾರಿಗಳಾಗಿ ಪ್ರಣವೋಪದೇಶ ಪಡೆದು ಪೂರ್ಣಪ್ರಜ್ಞಾ ಅನ್ನುವಂತಹ ಹೆಸರು ಪಡೆದು ಆಮೇಲೆ ಅನಂತೇಶ್ವರನಿಗೆ ಎಲ್ಲ ದೇವತಾ ಸನ್ನಿಧಾನಗಳಿಗೆ ನಮಸ್ಕಾರ ಮಾಡಿ ಎಲ್ಲ ಅಚ್ಯುತ ಪ್ರಜ್ಞರಿಗೆ ಜ್ಯೇಷ್ಠ ಯತಿಗಳು ಅಂತ ಒಬ್ಬರು ಇದರಲ್ಲಿ, ಹಿರಿಯ ಯತಿಗಳು ಅಂತ ಅವರ ಹೆಸರು ಗೊತ್ತಿಲ್ಲ, ದೊಡ್ಡ ಯತಿಗಳು ಅಂತ. ದೊಡ್ಡರು ಅಂದ್ರೆ ಮೊದಲು ಸೀನಿಯರ್ ದೊಡ್ಡ ಸ್ವಾಮಿಗಳು ಅಂತ ಹೇಳ್ತಾರೆ. ಹಾಗೆ ಅವ್ರು ಜ್ಯೇಷ್ಠಿದ್ರು ಅಂದ್ರೆ ದೊಡ್ಡ ಸ್ವಾಮಿಗಳು ಅಂತ. ಅಲ್ಲೊಬ್ಬರು ದೊಡ್ಡ ಸ್ವಾಮಿಗಳು ಅಂತಿದ್ರು. ಅವರಿಗೆ ಯಾರಿಂದ ದೊಡ್ಡವರು ಅಂದ್ರೆ ಆಚಾರ್ಯಗಿಂತ ಮೊದಲು ಆಶ್ರಮಾದವರು, ಅಚ್ಯುತ ಪ್ರಜ್ಞೆಯಿಂದ ಮೊದಲು ಇರ್ಲಿಕ್ಕಿಲ್ಲ. ಅಲ್ಲಿ ಅಚ್ಯುತ ಪ್ರಜ್ಞರ ಪರಿವಾರದಲ್ಲಿ ಇದ್ದ ಸ್ವಾಮಿಗಳಲ್ಲಿ ದೊಡ್ಡ ಸ್ವಾಮಿಗಳು ಜ್ಯೇಷ್ಠ ಯತಿಗಳು ಅಂತ. ಅವರು ಮತ್ತು ಬೆಜತ್ತಾಯ ವಂಶದವರು. ಅವರ ಹೆಸರು ಗೊತ್ತಿಲ್ಲ, ದೊಡ್ಡ ಸ್ವಾಮಿಗಳು ಅಷ್ಟೇ ಹೆಸರು. ಅವರು ಬೆಜತ್ತಾಯ ವಂಶದಿಂದ ಬಂದು ಮೊದಲೇ ಸನ್ಯಾಸ ತಗೊಂಡವರು. ಆಚಾರ್ಯರಿಗೆ ಮುಂದೆ ಬೆಜತ್ತಾಯ ವಂಶದ ತಿರುಗುವ ಪಂಡಿತಾಚಾರ್ಯ ಸಂಪರ್ಕ ಆಗುವ ಮುಂಚೆ ಮೊದಲೇ ಒಬ್ಬರು ಯತಿಗಳು, ಬೆಜತ್ತಾಯ ವಂಶದ ಯತಿಗಳು, ಅವರಿಗೆ ಆದರೆ ಯತಿಗಳನ್ನ ವಂಶ ಹೇಳಿ ಕರೆಯೋಕಷ್ಟೇ ಇದ್ರು, ದೊಡ್ಡ ಸ್ವಾಮಿಗಳು ಅಂತ. ಅವರು ಆ ಪರಿವಾರದಲ್ಲೇ ಅಚ್ಯುತ ಪ್ರಜ್ಞರ ಮಠದಲ್ಲೇ ವಯೋವೃದ್ಧರು ಇರಬಹುದು. ಅದರಿಂದ ಅವ್ರನ್ನ ದೊಡ್ಡ ಸ್ವಾಮಿಗಳು ಕರೀತಿದ್ರು. ಹಾಗೆ ಎಲ್ಲ ತನಗಿಂತ ಜ್ಯೇಷ್ಠರಾಗಿರ್ತಕ್ಕಂಥ ಯತಿಗಳಿಗೆ ಆಚಾರ್ಯರು ಉದ್ದಂಡ ನಮಸ್ಕಾರ ಮಾಡಿದರು. ಸರಿ, ಆಮೇಲೆ ಸನ್ಯಾಸಿಗಳು ಹೇಗೆ ನಡ್ಕೋಬೇಕು, ಸನ್ಯಾಸಿಗಳ ಆಚಾರ ವಿಚಾರ, ಪ್ರಣವ ಜಪ ಹೇಗೆ ಮಾಡಬೇಕು, ಅನುಷ್ಠಾನ ಹೇಗೆ ಮಾಡಬೇಕು, ಇದೆಲ್ಲ ಹೇಳಿಕೊಡ್ಬೇಕಲ್ಲ. ಆ ಟ್ರೈನಿಂಗ್ ಅಂತ ಅಚ್ಯುತ ಪ್ರಜ್ಞರು ಇವರಿಗೆ ಸನ್ಯಾಸ ಏನ್ ಮಾಡಬೇಕು ಅಂತ ಅವ್ರು ಹೇಳಿ ಕೊಟ್ಟ. ತಿಳಿದು ಗುರುಗಳು ಹೀಗೆ ಮಾಡ್ಬೇಕಲ್ವಾ ಅಂತ ಅಂದ್ರೆ ಹೀಗೆ ಮಾಡ್ಬೇಕಲ್ವಾ ಅಂತ ಹೇಳುವ ನೆಪದಿಂದ ಅಚ್ಯುತ ಪ್ರಜ್ಞರಿಗೆ ಗೊತ್ತಿಲ್ಲದ ಸಂಗತಿಯನ್ನು ಅಚ್ಯುತ ಪ್ರಜ್ಞರಿಗೆ ಹೇಳಿಕೊಟ್ರಷ್ಟೇ. ಅಚ್ಯುತ ಪ್ರಜ್ಞರು ಆಚಾರ್ಯರಿಗೆ ಸನ್ಯಾಸ ಧರ್ಮವನ್ನು ಹೇಳಿಕೊಡುವ ನೆಪದಿಂದ ಅಚ್ಯುತ ಪ್ರಜ್ಞರೇ ಆಚಾರ್ಯರಿಂದ ಸನ್ಯಾಸದ ಬಗ್ಗೆ ವಿಶೇಷ ಶಿಕ್ಷಣ ಪಡೆದ್ರು ಅಂತ ಹೇಳ್ತಾರೆ ನಾರಾಯಣ ಬಿಡತಾಚಾರ್ಯರು. ಆವಾಗ ಹಾಗೆ ಮಾಡಿ ಎಲ್ಲ ಮುಗಿದು ಅನಂತ ಪದ್ಮನಾಭನಿಗೆ ನಮಸ್ಕಾರ ಮಾಡುವಾಗ, ಇದು ಪದೇ ಪದೇ ಆಚಾರ್ಯ ಇದ್ದಾಗ ಮಾತ್ರ ಅನಂತ ಪದ್ಮನಾಭ ದೇವರು ಮಾತಾಡ್ತಿದ್ರು. ಆಮೇಲೆ ಮೌನ ಶುರು ಮಾಡಿದ್ರು ಅವರು, ಕಾಷ್ಟ ಮೌನ. ಆಚಾರ್ಯ ಇದ್ದಾಗ ಎಷ್ಟು ಬಾರಿ ಅಲ್ಲಿ ಇರತಕ್ಕಂಥ ಯಾರಾದರೂ ಒಬ್ಬ ಸಾತ್ವಿಕ ಜೀವದಲ್ಲಿ ಪ್ರವೇಶ ಮಾಡಿ ಮೊದಲೇ ಒಬ್ಬ ಅವತಾರ ಮಾಡ್ತಾನೆ ಅಂತ ಘೋಷಣೆ ಮಾಡಿದ್ದು, ಆಮೇಲೆ ನಿನಗೆ ಒಬ್ಬ ಶಿಷ್ಯನಾಗಿ ಬರ್ತಾನೆ, ಅವನಿಂದ ನಿನಗೆ ಜ್ಞಾನೋದಯ. 2ನೇ ಬಾರಿ 3ನೇ ಬಾರಿ ಆಚಾರ್ಯ ನಮಸ್ಕಾರ ಮಾಡಿದಾಗ ಒಬ್ಬ ಪುರುಷ ಆವಿಷ್ಟನಾಗಿ ಆಚಾರ್ಯನ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಬಂದು ಈತನನ್ನೆಲ್ಲ ಕೊಟ್ಟಿದ್ದೇನೆ ಅಂತ ತಂದು ಅಚ್ಯುತ ಪ್ರಜ್ಞರಿಗೆ ಒಪ್ಪಿಸಿದಂತಹ ಒಂದು ಘಟನೆ ನಡೆಯಿತು. ಅದು ಕನ್ಫರ್ಮ್ ಆಯ್ತು. ಆವಾಗ ಒಬ್ಬ ಶಿಷ್ಯ ಬರ್ತಾನೆ, ಅವನಿಂದ ನಿನ್ನ ಉದ್ಧಾರ, ಇವನಿಂದಲೇ ಇರತಕ್ಕಂಥದ್ದನ್ನ ತಿಳಿಸಿ ಆ ಪುರುಷನ ಆವೇಶ ಇಳಿದು ಹೋಯಿತು. ಇದಾದ್ಮೇಲೆ ಅಚ್ಯುತ ಪ್ರಜ್ಞರಿಗೆ ಎಲ್ಲ ಸಂಘವನ್ನು ಬಿಟ್ಟವರು, ಯಾವುದರ ಸಹವಾಸವೂ ಬೇಡ ಅಂತ ಅತ್ಯಂತ ವಿರಕ್ತರಾಗಿ ಜೀವನ ಮಾಡಿರತಕ್ಕಂಥ ದೊಡ್ಡ ಸನ್ಯಾಸಿಗಳು. ಅವರು ಸಾಮಾನ್ಯರಲ್ಲ.
ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಆಚಾರ್ಯರಿಗೆ ಆಶ್ರಮ ಕೊಡತಕ್ಕಂಥ ಭಾಗ್ಯ ಅವರಿಗೆ ಬರುತ್ತಿರ್ಲಿಲ್ಲ. ಬಹಳ ದೊಡ್ಡ ಯತಿಗಳು, ಎಲ್ಲ ಸಂಘವನ್ನು ತೊರೆದವರು, ಆದರೆ ಅವರಿಗೆ ಆಚಾರ್ಯರ ಸಂಘವನ್ನು ತೊರೆಯುವುದಾಗಲಿಲ್ಲ. ಆಚಾರ್ಯ ಮೇಲೆ ವಿಶೇಷ ಅಭಿಮಾನ, ಸಂಘ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆಂದ್ರೆ ಸಂಘ ಮಾಡಬಾರದು, ಮಾಡಿದರೆ ಸತ್ಸಂಗ ಮಾಡಬೇಕು ಅಂತ ಶಾಸ್ತ್ರ ಹೇಳೋದು. ಆದ್ರಿಂದ ಎಲ್ಲ ಸಂಘ ಬಿಟ್ಟು ಆಚಾರ್ಯರ ಸತ್ಸಂಗದಲ್ಲಿ ಆಚಾರ್ಯರನ್ನು ಒಂದು ಗಳಿಗೆ ಬಿಟ್ಟು ಆಚಾರ್ಯ ಎಲ್ಲರೂ ಒಂದು ಕಡೆ ಹೋಗ್ತೇನೆ ಅಂದ್ರೆ ಇಲ್ಲ, ಇದು ತಾಯಿ ಹೇಳಿದ ಹಾಗೆ ನೀವು ನನ್ನ ಕಣ್ಮುಂದೆ ಇರಬೇಕು, ನೀವು ಹೋಗಬಾರ್ದು ಅಂತ ಆಚಾರ್ಯನ ಆಚೆ ಹೋಗಿ ಬಿಡ್ತಿರ್ಲಿಲ್ಲ, ಅಷ್ಟು ಹಚ್ಚಿಕೊಂಡ್ರು. ಆದ್ರೆ ಆಚಾರ್ಯರು ಆಶ್ರಮ ಆಗಿ ಇನ್ನೂ 1 ತಿಂಗಳು ಆಗಲಿಲ್ಲ. ಆಚಾರ್ಯರು ಇಲ್ಲ, ನಾನು ಗಂಗಾ ಸ್ನಾನ ಮಾಡಬೇಕು, ನಾನು ಬದಲು ಹೋಗ್ಬೇಕು ಶುರು ಮಾಡಿದ್ರು. ಇನ್ನು ಹುಡುಗ ನಾನು ಗಂಗಾ ಸ್ನಾನ ಮಾಡಬೇಕು, ನಾನು ಬದಲು ಹೋಗ್ಬೇಕು. ಇವರು ನಾನ್ ಬಿಡೋಲ್ಲ, ನೀನ್ ನನ್ನ ಕಣ್ಮುಂದೆ ಇರಬೇಕು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬದಲು ಹೋಗುದು ಅಂತ ನಾನ್ ಬಿಡೋಲ್ಲ. ಇಲ್ಲ, ನನಗೆ ಹೋಗ್ಬೇಕು ಅಂತ ಈ ಗುರು ಶಿಷ್ಯರೇ ಸಕರಾತ್, ನನ್ನ ಗಂಗಾ ಸ್ನಾನಕ್ಕೆ ನೀವು ಬಿಡಬೇಕು. ಅವಾಗ ಅನಂತಾಸನ ನೀನೇ ಕಾಪಾಡಬೇಕು ಅಂತ ಪ್ರಾರ್ಥಿಸಿಕೊಂಡ್ರಂತೆ ಅಚ್ಯುತ ಪ್ರಜ್ಞರು. ಈ ಹುಡುಗ ಹಠ ಮಾಡ್ತಾ ಇದ್ದಾನೆ. ಆವಾಗ ಮತ್ತೆ ಒಬ್ಬ ಪುರುಷನಲ್ಲಿ ಪ್ರವೇಶ ಮಾಡಿ ಒಂದು ವಚನ ಅನಂತಾಸನದಿಂದ ಬರುತ್ತೆ. ಈ ಸರೋವರದಲ್ಲಿ ಇವತ್ತು ನಾವು ಅದನ್ನು ಮಧ್ವ ಸರೋವರ ಅಂತ ಕರೀತೇವೆ. ಅವಾಗಿನ್ನು ಮಧ್ವ ಸರೋವರ ಅಲ್ಲ, ಅದು ಅನಂತ ಪದ್ಮನಾಭನ ಸರೋವರ. ಇನ್ನು ಕೃಷ್ಣ ಪ್ರತಿಷ್ಠೆ ಆಗಲಿಲ್ಲ, ಮಧ್ವಾಚಾರ್ಯ ಮಧ್ವ ಅನ್ನುವಂಥ ನಾಮಕರಣವೂ ಇಲ್ಲ. ಅನಂತಾಸನ ಸರೋವರ, ಅನಂತಾಸನ ಸರೋವರದಲ್ಲಿ ಇವತ್ತಿನಿಂದ 3ನೇ ದಿವಸ ಅವರಲ್ಲಿ ವಚನ ಬಂದ. ಇವತ್ತಿನಿಂದ 3ನೇ ದಿವಸ ಈ ಸರೋವರದಲ್ಲೇ, ನಮ್ಮ ಸರೋವರದಲ್ಲೇ ಗಂಗೆ ಬರ್ತಾಳೆ, ಅಲ್ಲೇ ಸ್ನಾನ ಮಾಡಿದರೆ ಸಾಕು, ನೀನು ಬದರಿ ಬರುವುದು ಬೇಡ ಅಂತ ಅನಂತ ಪದ್ಮನಾಭನಿಂದ ನುಡಿ ಕಟ್ಟಾಯಿ. ಅಥೋ ನಯಾಯ, ಅದನ್ನ ಅಚ್ಯುತ ಪ್ರಜ್ಞನ್ನು ಬಿಟ್ಟು ಹೋಗ್ಬೇಡಪ್ಪ, ಗಂಗೆ ನಿನ್ನನ್ನು ಹುಡ್ಕೊಂಡು ಬರ್ತಾಳೆ, ನೀನು ಗಂಗೆ ಇದ್ದಲ್ಲಿ ಬರೋದು ಬೇಡ. ಮುಂದೆ ಕೂಡ ಇದು ನಡೆಯುತ್ತದೆ. ಆಚಾರ್ಯರು ಒಂದು ಕಡೆ ಹಸ್ತಿನಪುರದಲ್ಲಿ ವಾಸ್ತವ್ಯ ಮಾಡಿದಾಗ ತನ್ನ ಕವಲು ಬದಲಿಸಿ ಆಚಾರ್ಯ ಇದ್ದಲ್ಲಿ ಗಂಗೆ ಬಂದಿದ್ದಾರೆ. ಹೀಗೆ ಮಧ್ವ ಸರೋವರದಲ್ಲಿ, ಅಂದ್ರೆ ಈಗ ನಾವು ಮಧ್ವ ಸರೋವರ ಅಂತ ಕರೆಯುವ ತಟಾಕದಲ್ಲಿ 3ನೇ ದಿವಸ ಗಂಗೆ ಬರ್ತಾಳೆ ಅಂತ ಆಜ್ಞೆ ಆಯಿತು. ಸರಿ, 3ನೇ ದಿವಸ ಎಲ್ಲರೂ ಕಾದು ನಿಂತಿದ್ದಾರೆ. ಆಚಾರ್ಯರ ಜೊತೆಗೆ ಸಮಸ್ತರು ಅಲ್ಲಿ ಇರತಕ್ಕಂಥ ಇಲ್ಲಿ ಪರಿವಾರದವರು, ಆಮೇಲೆ ಊರಿನ ಜನ ಎಲ್ಲ ಸೇರಿ ಅವತ್ತು ಗಂಗಾ ಸ್ನಾನ ಮಾಡಿದ್ದಾರೆ ಈ ಸರೋವರದಲ್ಲಿ. ಅದರ ನಂತರ ತತಃಪರಂ 12 ವತ್ಸರಾಂತರೇ ಸದಾ ಪ್ರಜೆಯದು ಒಂದು ಮಾತು ಹೇಳ್ತಾರೆ ನಾನು. ಅವತ್ತಿನಿಂದ 12 ವರ್ಷಕ್ಕೊಮ್ಮೆ ಈ ಸರೋವರಕ್ಕೆ ಗಂಗೆ ಬರ್ತಾ ಇದ್ದಾಳೆ ಅಂತ. ಇದನ್ನ ನಮ್ಮ ದುರ್ದೈವ ಏನು ಅಂದ್ರೆ 12 ವರ್ಷಕ್ಕೊಮ್ಮೆ ಗಂಗೆ ಬರುವುದನ್ನು ಅಬ್ಸರ್ವ್ ಮಾಡ್ಬೇಕಲ್ವ. ನಾವು ಯಾರು ಅಬ್ಸರ್ವ್ ಮಾಡಿ ಎಷ್ಟೋ ಸತಿ ನಾವು ರಾತ್ರಿ ಮಲಗಿದ್ದ ಬಂದು ಹೋಗಿದ್ದಾಳೆ ಗಂಗೆ ಬಂದದ್ದೇ ಗೊತ್ತಿಲ್ಲ ನಮಗೆ. ಗಾಢ ನಿದ್ರೆ, ನಮಗೆ ಹಗಲು ನಿದ್ರೆ ರಾತ್ರಿಯೂ ನಿದ್ರೆ, ಯಾವ ಸತ್ಯದ ಬಗ್ಗೆ ನಿದ್ರೆ ಮಾಡಿಕೊಂಡೇ ಇರುವುದು ನಾವು. ಅದು ಗಂಗೆ ಬಂದದ್ದು 12 ವರ್ಷಕ್ಕೊಮ್ಮೆ ಎಲ್ಲಿ ಬಂದಿದ್ದಾಳೆ ಅಂತ ನೀವು ಕೇಳಬಹುದು. ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಈ 2-3 ಪರ್ಯಾಯಗಳ ಹಿಂದೆ ಅಧಮಾನ ಮಠದ ಪರ್ಯಾಯದಲ್ಲಿ ಮಧ್ಯಾಹ್ನ ಹಗಲು ಹೊತ್ತು ಬಂದು ಯಾರೋ ನೋಡಿಬಿಟ್ರು. ಇಲ್ಲದೆ ಅದು ಕಂಟಪ್ಪಿ ಹೋಗ್ತಿತ್ತು, ರಾತ್ರಿ ಬಂದಿದ್ರೆ. ಮಧ್ಯಾಹ್ನ 2-3 ಗಂಟೆಗೆ ಭಾಗೀರಥಿ ಗುಡಿ ಉಂಟಲ್ಲ, ಭಾಗೀರಥಿ ಗುಡಿ ವಿವಿಧ ಪ್ರಿಯರು ಪರ್ಯಾಯದಲ್ಲಿ ಗಂಗೆ ಬಂದಾಗಲೇ ಮಾಡಿದ್ದಾರೆ. ಅಲ್ಲಿಂದ ಗಂಗೆ ಬರೋದು, ಆ ಮೂಲೆಯಿಂದ ಗಂಗೆ ಬರೋದು, ಅದೊಂದು ವಿಶೇಷ. ಅಲ್ಲಿಂದೇ ಬರೋದು. ಭಾಗೀರಥಿ ಗುಡಿ ಎಲ್ಲಿದೆ ಅದರ ಕೆಳಗಡೆಯಿಂದ ಬರುತ್ತೆ ಬಿಳಿ ನೀರು. ವಿವಿಧ ಪ್ರಿಯರ ಒಮ್ಮೆ ಬಂದಾಗ ಅವರು ಅಲ್ಲಿ ಗಂಗೆ ಬಂದ ನೆನಪಿಗೋಸ್ಕರ ಭಾಗೀರಥಿ ಗುಡಿ ಕಟ್ಟಿದ್ರು. ಅದರ ನಂತರ ಮತ್ತೊಮ್ಮೆ ಕೂಡ ಅಧಮಾನ ಸ್ವಾಮಿಯ ಪರ್ಯಾಯದಲ್ಲೇ ಬಂದಿದ್ದು ನಾನು ನೋಡಿದ್ದೀನಿ. ವಿವಿಧ ಪ್ರಿಯರ ಕಾಲದಲ್ಲಿ ಬಂದಾಗ ನಾನೇನು ಹುಟ್ಟಿರಲಿಲ್ಲ. ಆಮೇಲೆ ನಾನು ಹುಟ್ಟಿದ ಮೇಲೆ ನಾನು ಸುಮಾರು 10-20 ವರ್ಷ ಹುಡುಗನಾಗಿದ್ದಾಗ ಅಧಮಾನ ಸ್ವಾಮಿಯ ಪರ್ಯಾಯ ಗಂಗೆ ಬಂತು. ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಗಂಗೆ ಬಂತು. ಅದು ಮೇ ತಿಂಗಳು. ಅದನ್ನ ಇನ್ನು ಪ್ರತಿ ಮೇ ತಿಂಗಳು ಕಾದರೆ ಸಿಗ್ಬೋದು. 12 ವರ್ಷಕ್ಕೊಮ್ಮೆ. ಆವತ್ತು ಬಂದದ್ದು ಇಸ್ವಿ ನೋಡಿಕೊಂಡು 12 ವರ್ಷ ಯಾವಾಗ ಆಗತ್ತೆ ಅಂತ. ಆವಾಗ ಮೇ ತಿಂಗಳು ಸರೋವರದಲ್ಲಿ ನೀರು ಬತ್ತಿದೆ. ಮೇ ತಿಂಗಳು ಗೊತ್ತಿದೆ ನಿಮಗೆ, ಅಲ್ಲಿ ನೀರು ಬಹಳ ಕಮ್ಮಿ ಇತ್ತು. ಮಧ್ಯಾಹ್ನ ಸುಮಾರು 2-3 ಗಂಟೆ ಸಮಯಕ್ಕೆ ಅದೇ ಭಾಗೀರಥಿ ಗುಡಿ ಅಡಿಯಿಂದ ಬೆಳ್ಳಗಿನ ನೀರು, ಸುಮಾರು 1.5 ಇಂಚಿನ ಪೈಪಿನಲ್ಲಿ ನೀರು ಎಷ್ಟು ದೂರದಲ್ಲಿ ಬರುತ್ತೆ ಅಷ್ಟು ಗಾತ್ರದಲ್ಲಿ ನೀರು ಬಲಿಸುವುದು, ಬೆಳ್ಳಗಿನ ನೀರು. ಇದು ನಾನು ಪ್ರಬುದ್ಧನಾದ ಮೇಲೆ ನಡೆದ ಘಟನೆ. ಗಂಗೆ ಬಂದದ್ದು ನಿಜ. ಬಂದದ್ದು ಎಷ್ಟು ಬಂತು? 1 ಅಂಕಣ ನೀರು ಏರಿದೆ. 1 ಅಂಕಣದ ಆ ಕಡೆ ಅಂಕಣ ಅಂದ್ರೆ ಸುಮಾರು 2 ಫೀಟ್ ಇದೆ ಅದು ಮೆಟ್ಟು. 2 ಫೀಟ್ ನೀರು ಏರಿದೆ ಅರ್ಧ ಗಂಟೆ ಒಳಗೆ. ಬೇಸಿಗೆಯಲ್ಲಿ ಮೇ ತಿಂಗಳಲ್ಲಿ 2 ಫೀಟ್ ನೀರು ಏರಿದೆ. ಎಲ್ಲ ಬಂದು ಸ್ನಾನ ಮಾಡಿದರು. 1 ಗಂಟೆಯಲ್ಲಿ ಪುನಃ 1 ಅಂಕಣ ನೀರು ಇಳಿದಿದೆ. ಮತ್ತೆ ಯಥಾ ಪ್ರಕಾರ 1 ಗಂಟೆಯ ಕಾಲ 1 ಅಂಕಣ ನೀರು ಏರಿದೆ. ಹಾಗಾಗಿ
ನಾರಾಯಣ ಪಂಡಿತರು ಏನು ಹೇಳಿದ್ದಾರೆ ಅದೊಂದು 12 ವರ್ಷಕ್ಕೊಮ್ಮೆ ನೋಡೋ ಭಾಗ್ಯ ನಮ್ಗೆ ಇಲ್ದಿದ್ರು ನಮ್ಗೆ ಗೊತ್ತಿದ್ದಂತೆ 2 ಬಾರಿ ವಿವಿಧ ಪ್ರಿಯರ ಕಾಲದಲ್ಲೊಮ್ಮೆ, ಆಮೇಲೆ ವಿಭುಧೇಶ್ವರ ಪರ್ಯಾಯ ಕೂತಿದ್ದಾಗ ಒಮ್ಮೆ 2 ಬಾರಿ ಬಂದದ್ದು ವಿವಿಧ ಪ್ರಿಯರ ಕಾಲದ್ದು. ಅದಕ್ಕೆ ಸಾಕ್ಷಿಯಾಗಿ ಅವರು ಭಾಗ್ಯರಥಿ ಗುಡಿ ಮಾಡಿದ್ದು ಇದನ್ನ ನಾನೇ ಕಣ್ಣಾರೆ ನೋಡಿ. ಹೀಗೆ 12 ವರ್ಷಕ್ಕೊಮ್ಮೆ ಗಂಗೆ ಬರುವಂತೆ ಆಚಾರ್ಯರ ಆ ಅವತಾರದ ಮಹಿಮೆಯನ್ನ ಇವತ್ತಿಗೂ ತೋರಿಸುವ ಸಂಕೇತವಾಗಿ ಸರೋವರದಲ್ಲಿ ಗಂಗೆ ಬರ್ತಾಳೆ. ಪ್ರಾಯ ಇನ್ನು 12 ವರ್ಷಕ್ಕೊಮ್ಮೆ ಪ್ರಯತ್ನ ಮಾಡಿದ್ರೆ ಪ್ರತಿ ಸರ್ತಿಯೂ ತಪ್ಪದೆ ಗಂಗೆಯನ್ನ ಕಾದು ಕೂತು ಗಂಗಾ ಸ್ನಾನ ಮಾಡುವುದು ಸಾಧ್ಯತೆ ಇದೆ ಆ ಪ್ರಯತ್ನ ಮಾಡಿದ್ರೆ. ಯಾಕೆಂದ್ರೆ ಹಿಂದೆ ಬಂದದ್ದು ಲೆಕ್ಕ ತೆಗೆದು ಅಲ್ಲಿಂದ 12 ವರ್ಷ ಆಗಿ 1 ವರ್ಷ ಇಡೀ ಕಾಯ್ಬೇಕು. ಆ ವರ್ಷದ ಯಾವ ಸಲ ಗೊತ್ತಿಲ್ಲ. ಆದ್ರೆ ಆದಷ್ಟು ಹಗಲು ಹೊತ್ತು ಬರ್ಲಿಲ್ಲ ಅಂದ್ರೆ ಯಾರಾದ ಅರ್ಥ ರಾತ್ರಿ ಹೊತ್ತು ಬಂದು ಹೋಗ್ತಾಳೆ. ಕಾದ್ರೆ ಗಂಗೆ 12 ವರ್ಷಕ್ಕೂ ಬರುವುದನ್ನ ನಾವು ಇವತ್ತಿಗೂ ನೋಡಬಹುದು. ನಾನಂತೂ ಪ್ರತ್ಯಕ್ಷ ನೋಡಿದ್ದೇನೆ. ಒಮ್ಮೆ ಈಗ ನಿಜವಾಗಿ ಆದ್ರೆ ನನಗೆ ಆದ ವಯಸ್ಸಿನಲ್ಲಿ 5 ಬಾರಿ ನೋಡ್ಬೇಕಿತ್ತು ನಾನು. ಒಮ್ಮೆ ನೋಡಿದ್ದೇನೆ. ಉಳಿದ 4 ಬಾರಿ ಗಂಗೆ ಬಂದಾಗ ಯಾರೂ ನೋಡಿಲ್ಲ, ನಾನು ನೋಡಿಲ್ಲ. ಹೀಗೆ ಗಂಗೆ ಬರುವಂತಹ ಒಂದು ಅಪೂರ್ವ ಘಟನೆಯನ್ನು ಇವರು ದಾಖಲೆ ಮಾಡಿದ್ದಾರೆ. ಆಮೇಲೆ ಇದೆಲ್ಲ ನಡೆದದ್ದು ಆಚಾರ್ಯರಿಗೆ ಆಶ್ರಮವಾಗಿ 1 ತಿಂಗಳ ಒಳಗೆ. ಆಶ್ರಮ ಆಗುವಾಗ ಆಚಾರ್ಯರಿಗೆ ಸುಮಾರು 12, 13, 14 ವರ್ಷ ಇರುವುದು ಬಹಳ ಅಂದರೆ 14, 15 ಒಳಗೆ. ಯಾಕೆಂದ್ರೆ ಅವರು 10, 11 ವರ್ಷದಲ್ಲೇ ಸನ್ಯಾಸಕ್ಕೋಸ್ಕರ ಬಂದಿರಬೇಕು. ಆಮೇಲೆ ಸುಮಾರು ಸಮಯ ಗುರುಕುಲದಲ್ಲಿ ಇದ್ದದ್ದು, ಆಮೇಲೆ ತಂದೆ ತಾಯಿ ಬರೋದು, ಈ ಚರ್ಚೆಗಳು, ಆಮೇಲೆ ಆಕೆಗಿನ ತಾಯಿ ಗರ್ಭಿಣಿಯಾಗಿ ಒಂದು ಮಗು ಹುಟ್ಟೋದು, ಆ ಮಗು ಸುಮಾರು ಸಮಯ ಆದ್ಮೇಲೆ ಸುಮಾರು 13, 14, 15 ವರ್ಷ, ಬಹಳ ಆದ್ರೆ 15 ವರ್ಷ ಇರ್ಬೋದು ಆಚಾರ್ಯ ಸನ್ಯಾಸ ತೆಗೆದುಕೊಳ್ಳುವಾಗ. ಯಾವ ಗ್ರಂಥದಲ್ಲೂ ಆಚಾರ್ಯರು ಸನ್ಯಾಸ ತೆಗೆದುಕೊಂಡದಕ್ಕೆ ಖಚಿತವಾದ ಕಾಲಮಾನ ನಿರ್ದೇಶ ಪ್ರಾಚೀನ ಗ್ರಂಥಗಳು ಇದೆ, ಕೈಫಿಯತ್ಗಳಲ್ಲಿದೆ. ಅದೆಲ್ಲ ಆಮೇಲೆ ಊಹೆಯಲ್ಲಿ ಬರೆದದ್ದು, ಖಚಿತವಾದ ಆಧಾರ ಸಿಕ್ಕಿದ್ದು. ಆಮೇಲೆ ಆಶ್ರಮ ಆಗಿ ಸರಿಯಾಗಿ 40 ಇದೆಲ್ಲ 1 ತಿಂಗಳ ಒಳಗೆ ನಡೆದದ್ದು. ಸರೋವರದಲ್ಲಿ ಗಂಗೆ ಬಂದದ್ದು ಒಂದು 40 ದಿವಸ ಆಗಿದೆ. ಆ ಕಾಲದಲ್ಲಿ ನಾನು ಆಗ ಹೇಳಿದೆ, ಹಿಂದೆ ಹೇಳಿದ್ದೆ ನಾನು, ಉಡುಪಿಯ ಪರಿಸರದಲ್ಲಿ ಇಡೀ ತಳೋ ಮಂಡಲದಲ್ಲಿ ಒಂದು 10 ಮಠಗಳಿದ್ದು, ಒಂದಲ್ಲ, ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಮಠ, ಒಂದೊಂದು ಮಠದಲ್ಲಿ 10 ಯತಿಗಳು. ಏನು ವಯಸ್ಸಾದ ತಕ್ಷಣ, ವೃದ್ಧರಾದ ತಕ್ಷಣ ಸನ್ಯಾಸ ತಗೊಂಡು ಮಠ ಸೇರಿಬಿಡ್ತಿದ್ರೇನೋ ಹಿಂದೆ. ಹಾಗಾಗಿ ಅನೇಕ ಮಠಗಳು, ಅನೇಕ ಯತಿಗಳು, ಎಲ್ಲ ಭಾಗವತ ಸಂಪ್ರದಾಯ, ಸ್ಮಾರ ಸಂಪ್ರದಾಯ, ಆಚಾರ್ಯ ಸಿದ್ಧಾಂತ ಇನ್ನೂ ಬಂದಿರಲಿಲ್ಲ. ಮತ್ತು ಆ ಮಠಗಳಲ್ಲಿ ಎಲ್ಲ ಕಡೆ ಅಖಂಡವಾದ ಶಾಸ್ತ್ರಾಧ್ಯಯನ. ಹಾಗೆ ಹಳ್ಳಿಗಳಲ್ಲಿ ವಿದ್ವಾಂಸರಾದ ಯತಿಗಳ ದೊಡ್ಡ ಪಡೆಯೇ ಇತ್ತು. ಯತಿಗಳು ಮಾತ್ರ ವಿದ್ವಾಂಸರಾಗಿರ್ತಾರೆ, ಆಮೇಲೆ ಗೃಹಸ್ಥರು ಇರ್ತಾರೆ. ಹಾಗಾಗಿ ಯತಿಗಳು ಗೃಹಸ್ಥರು ತುಂಬಾ ವಿದ್ವಾಂಸರ ಒಂದು ಕೇಂದ್ರವಾಗಿತ್ತು. ಇದು ವಿದ್ಯಾ ಕೇಂದ್ರವಾಗಿತ್ತು. ಆಚಾರ್ಯ ಅವತರಿಸುವಾಗ ಉಡುಪಿ ಎನ್ನುವುದು ಒಂದು ಅಜ್ಞಾತವಾದ ಹಳ್ಳಿ ಆಗಿರಲಿಲ್ಲ. ಶಿವರೂಪ್ಯ, ಶಿವಬೆಳ್ಳಿ ಅಥವಾ ಶಿವಳ್ಳಿ ಏನಿದೆ ಅದು ವಿದ್ವಾಂಸರ ಕೇಂದ್ರವಾಗಿತ್ತು. ದೇಶದ ಬೇರೆ ಬೇರೆ ಕಡೆಯಿಂದ ವಿದ್ವಾಂಸರು ವಾದಕ್ಕೋಸ್ಕರ ಹೋಗಿ, ಹಿಂದೆ ಒಂದು ಕ್ರಮ ಇತ್ತು, ಒಂದು ಪತ್ರ ಹಿಡ್ಕೊಂಡು ಬರುದು. ಆ ಪತ್ರದಲ್ಲಿ ಏನು ಅಂತಂದ್ರೆ, ನನ್ನ ಹತ್ರ ವಾದ ಮಾಡಿ ಯಾರು ಗೆಲ್ತಾರೋ ಅವರಿಗೆ ನಾನು ಶಿಷ್ಯ ಆಗ್ತೇನೆ, ಅವರು ನಾನು ಗೆದ್ದರೆ ಅವ್ರು ನನ್ನ ಶಿಷ್ಯ ಆಗ್ಬೇಕು, ಈ ಷರತ್ತಿಗೆ ಬದ್ಧರಾಗಿ ವಾದ ಮಾಡಬೇಕು ಅಂತ ಒಂದು ಬೋರ್ಡ್ ಹಿಡ್ಕೊಂಡು ಬರ್ತಿದ್ರು. ಅದಕ್ಕೆ ಪತ್ರಾಲಂಬನ ಅಂತ ಹೇಳ್ತಾರೆ, ಸಪತ್ರಾಲಂಬನ ಅಂತ. ಹಾಗೆ ಹಿಂದೆಲ್ಲ ವಾದ ಮಾಡಿ ಜಯಪತ್ರ ತಗೊಳ್ಳೋದು, ಬಂದು ಹೋಗುದು, ಆ ಜಯಪತ್ರ ಹಿಡ್ಕೊಂಡು ಮತ್ತೊಂದು ಊರಿಗೆ. ಹೀಗೆ ಊರಿಗೆ ಹೋಗಿ ವಾದದಲ್ಲಿ ಗೆದ್ದು ಪಂಡಿತ ಅಂತ ಅನಿಸ್ಕೊಳ್ತಕ್ಕಂಥ ಒಂದು ಬರೇ ಪಾಂಡಿತ್ಯದ ಮದ, ಇನ್ನೇನು ಉಪಯೋಗ ಇಲ್ಲ ಅಂಥ ಒಂದು ದುರಭ್ಯಾಸ ಹಿಂದೆ ಇತ್ತು. ಸರಿ, ಹಾಗಿದ್ದಾಗ ಇಲ್ಲಿ ಒಬ್ಬರು ದೊಡ್ಡ ನ್ಯಾಯಶಾಸ್ತ್ರ ಕಲಿತರೇನೇ ವಿದ್ವಾಂಸ ಅನ್ನೋ ಭ್ರಮೆ ಆಗಲೂ ಇತ್ತು, ಈಗಲೂ ಇದೆ. ನ್ಯಾಯಶಾಸ್ತ್ರ ಬಹಳ ದೊಡ್ಡ ವಾಸುದೇವ ಪಂಡಿತ ಮತ್ತು ಅವನ ಬಳಗದವರು ಎಷ್ಟು ಜನ ಬಂದಿದ್ದಾರೆ ಗೊತ್ತಿಲ್ಲ. ಅವರ ಪ್ರಧಾನ ದೊಡ್ಡ ನೈಯಾಯಿಕ ವಾಸುದೇವ ಪಂಡಿತ. ಅವನು ಗದಾಧರನ ಅಪರಾವತಾರ. ಗದಾಧರ ಮತ್ತೆ ಬಂದವ. ಅವನು ಅಬದ್ಧ ಹೇಳುವುದಕ್ಕೆ ಜಗತ್ಪ್ರಸಿದ್ಧನಾದ ಒಬ್ಬ ತರ್ಕ ಪಂಡಿತ. ಅವನ ಪೂರ್ವಾವತಾರ ವಾಸುದೇವ ಪಂಡಿತ, ಭಾರೀ ತರ್ಕ ಪಂಡಿತ. ಅವನು ಬಂದಿದ್ದ. ಸರಿ, ಬಂದು ಅಚ್ಯುತ ಪ್ರಜ್ಞರ ಹತ್ರ ಬಂದು, ಅಚ್ಯುತ ಪ್ರಜ್ಞರು ದೊಡ್ಡ ವೇದಾಂತಿಗಳು, ದೊಡ್ಡ ಶಾಸ್ತ್ರಜ್ಞರು. ವೇದಾಂತದಲ್ಲಿ
ನಾನು ನಿನ್ನೆ ಹೇಳಿದಲ್ಲ, ಶಿಲಾಶಾಸನ ಚಿರಕಾಡಿಯಲ್ಲಿ ಸಿಕ್ಕಿದ್ದು ಶ್ರೀಪಾದರ ಸನ್ನಿಧಾನದಲ್ಲಿ ಅಂತ ಹೇಳಿದ್ರೆ, ಶ್ರೀಪಾದರು ಅಂದ್ರೆ ಅಚಲ ಪ್ರಜ್ಞರು, ಸ್ವಾಮಿಗಳು ಅಷ್ಟು ದೊಡ್ಡ ಹೆಸರು ಪಡೆದವರು. ಅವರ ಹತ್ರ ವಾದ ಮಾಡಿ ವಿಜಯ ಪತ್ರ ಹಿಡ್ಕೊಂಡು ಹೋಗಬೇಕು. ಒಂದು ಆ ಕಾಲದಲ್ಲೇ ದೊಡ್ಡ ಮಠ, ಕೌರವ ಮಂಡಲದಲ್ಲಿ ದೊಡ್ಡ ಮಠ ಅಚ್ಯುತ ಪ್ರಜ್ಞರದ್ದು. ಹಾಗಾಗಿ ವಿಜಯ ಪತ್ರ ಹಿಡ್ಕೊಂಡು ಹೋಗ್ಬೇಕು ಅಂತ ಬಂದು ಕೂತು ಬಿಟ್ಟಿದ್ದಾನೆ. ವಾದಕ್ಕೆ ಬರ್ರಿ, ನನ್ನ ಹತ್ರ ವಾದ ಮಾಡಿ ನನ್ನನ್ನು ಸೋಲಿಸಿದ್ರೆ ನಾನು ನಿಮ್ಮ ಮಠದ ಶಿಷ್ಯ ಆಗ್ತೇನೆ, ನೀವು ನನ್ನ ಶಿಷ್ಯ ಆಗ್ಬೇಕು ಅಂತ ಅವ್ರದ್ದು. ಹೋದಲ್ಲೆಲ್ಲ ಹೀಗೆ ವಾದಕ್ಕೆ ಅಂತ ಕೂತಾಗ ಅಚ್ಯುತ ಪ್ರಜ್ಞರು ನಡಗಿ ಬಿಟ್ರಂತೆ. ಇವನೇನು ಎಲ್ಲ ಭಾರತದಾದ್ಯಂತ ಸಂಚಾರ ಮಾಡಿಕೊಂಡು ವಿಜಯ ಪತ್ರ ಹಿಡ್ಕೊಂಡು ಬಂದಂಥ ಪ್ರಚಂಡ ಹುಡುಗ, ಪ್ರಚಂಡ ವಿದ್ವಾಂಸ, ಏನ್ ಮಾಡೋದು? ಆದರೆ ಅಚ್ಯುತ ಪ್ರಜ್ಞರಿಗೆ ಇನ್ನೂ 15-16 ವರ್ಷ ಹುಡುಗ, ನಮ್ಮ ಶಿಷ್ಯ ಪೂರ್ಣ ಪ್ರಜ್ಞನ ಮೇಲೆ ಪೂರ್ಣ ಭರವಸೆ. ಅವರು ಇರ್ಲಿಲ್ಲ, ಉಡುಪಿಯಲ್ಲಿ ಇರ್ಲಿಲ್ಲ ಅಂತೆ, ಅವ್ರು ಹಳ್ಳಿ ಮಠಕ್ಕೆ ಹೋಗಿದ್ದು. ಅದೇ ನೇತ್ರಾವಳಿ ನದಿ ಆಚೆಯೋ ಅಥವಾ ಭಂಡಾರಕೆರೆ ಮಠವೋ ಯಾವುದೋ ಒಂದು ಹಳ್ಳಿ. ಭಂಡಾರಕೆರೆ ಮಠ ಆಗ ಇತ್ತೋ ಇಲ್ಲೋ ಗೊತ್ತಿಲ್ಲ, ಭಂಡಾರಕೆರೆಯಲ್ಲಿ ಅಂತೂ ಬಾರ್ಕೂರ್ನಲ್ಲಿ ಸಂಸ್ಥಾನ ಇತ್ತಲ್ಲ, ಅದು ವಾಸ್ತವ್ಯ ಮಾಡ್ತಿದ್ರು. ಆಚಾರ್ಯರ ಯಜ್ಞದ ವಿವಾದ ಬಂದಾಗ ಬಾರ್ಕೂರ್ ರಾಜನೇ ತೀರ್ಮಾನ ಮಾಡಿದ. ಅದರಿಂದ ಸಂಬಂಧ, ಬಾರ್ಕೂರ್ನ ಸಂಬಂಧ ಇತ್ತು. ಆ ರಾಜನೇ ಮಠ ಕಟ್ಟಿ ಜಾಗ ಕೊಟ್ಟಿರ್ಬೋದು, ಬಾರ್ಕೂರ್ನ ಅರಸನೇ. ಹಾಗಾಗಿ ಅಲ್ಲಿ ಬಾರ್ಕೂರ್ನಲ್ಲಿ ಇದ್ರು. ಎಲ್ಲ ಉಡುಪಿಯಲ್ಲಿ ಇರ್ಲಿಲ್ಲ ಆಚಾರ್ಯರು. ಇವ್ರು ಬಂದು ಕೂತು ಬಿಟ್ಟಿದ್ದಾರೆ ಜಂಡಾವಳಿ, ವಾದಕ್ಕೆ ಬರ್ರಿ ಅಂತ. ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಯಾವುದಕ್ಕೂ ಅಚ್ಯುತ ಪ್ರಜ್ಞನನ್ನು ಬರ್ಲಿಕ್ಕೆ ಹೇಳ್ರಿ ಅಂತ, ಅಚ್ಯುತ ಪ್ರಜ್ಞನ ಪೂರ್ಣ ಪ್ರಜ್ಞನ ಬರ್ಲಿಕ್ಕೆ ಹೇಳ್ರಿ ಅಂತ ಅಚ್ಯುತ ಪ್ರಜ್ಞರು. ಅವ್ನು ನಮ್ಮ ಹುಡುಗ, ಅವನು ನನ್ನ ವಿದ್ಯಾರ್ಥಿ ಬರಬೇಕು, ಅವನು ಬಂದ್ಮೇಲೆ ತೀರ್ಮಾನ. ಅವ್ರಿಗೆ ಭರವಸೆ, ಈ ಹುಡುಗ ವಾದದಲ್ಲಿ ಗೆದ್ದಾನು, ನಮ್ಮ ಸಂಸ್ಥಾನದ ಮರ್ಯಾದೆ ಉಳಿಸ್ಯಾನು ಅಂತಕ್ಕಂಥ ಒಂದು ಭರವಸೆ. ಇನ್ನು ಸಂಸ್ಥಾನ ಕೊಟ್ಟಿಲ್ಲ ಅವರಿಗೆ, ಪಟ್ಟಾಭಿಷೇಕ ಆಗಿಲ್ಲ. ಈಗ ಸನ್ಯಾಸದ ದಿವಸ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತಾರೆ. ಆಗ ಹಾಗಲ್ಲ, ಸನ್ಯಾಸಿ, ಬಿಡಿ ಸನ್ಯಾಸಿ. ಆಚಾರ್ಯ ಇನ್ನು ಅಚ್ಯುತ ಪ್ರಜ್ಞರ ಸಂಸ್ಥಾನ ಕೊಟ್ಟರೆ ಆಚಾರ್ಯದನ್ನು ಬಿಟ್ರು, ಅವ್ರು ಬಿಡಿ ಸನ್ಯಾಸಿಯಾಗಿ ಉಳಿದು ಬೇರೆ. ಅವ್ರಿಗೆ ಇನ್ನೂ ಮಠದ ಉತ್ತರಾಧಿಕಾರಿ ಅಂತ ಪಟ್ಟ ಕೊಡ್ಲಿಲ್ಲ. ಈಗ ಮಧ್ವಾಚಾರ್ಯ ಕಿರಿಪಟ್ಟ ಅಷ್ಟೇ, ಚಿಕ್ಕ ಸ್ವಾಮಿಗಳು. ಇನ್ನು ಅವರಿಗೆ ಸಂಸ್ಥಾನಾಧಿಪತ್ಯ ಕೊಟ್ಟಿಲ್ಲ. ಆದರೆ ಅವರು ಅಚ್ಯುತ ಪ್ರಜ್ಞರಿಗೆ ಪೂರ್ಣ ಪ್ರಜ್ಞೆ ಬಂದರೆ ಬಗೆಹರಿದ ಸಮಸ್ಯೆ ಅಂತ ತಕ್ಷಣ ಬರಬೇಕು ಅಂತ ಹೇಳಿ ಕಳಿಸಿದ್ರಂತೆ ಆಚಾರ್ಯ. ಸರಿ, ಆಚಾರ್ಯರು ಬಂದ್ರು. ಆಚಾರ್ಯ ಬಂದ ತಕ್ಷಣ ಅಲ್ಲಿ ವಾಕ್ಯಾರ್ಥ ಆಯಿತು. ಜಿಜಾಯ ಜೈತ್ರಾನ್ನ ಬಹುತರ್ಕ ಕರ್ಕಶಾನ್ನ ವಾಸುದೇವ ಪಾವಯ ಪಂಡಿತಾಧಿಕಾರಣ ಅಂತ. ಬಹಳ ತರ್ಕಶಾಸ್ತ್ರದಲ್ಲಿ ಅಸಾಧ್ಯವಾದ ವಾದ ಮಾಡತಕ್ಕಂಥ ಮಂದಿ, ಯಾರನ್ನು ಕೈಗಾಲಿಸ್ತಕ್ಕಂಥ ಪಂಡಿತರವರು. ಆ ಎಲ್ಲಾ ಪಂಡಿತರನ್ನು ಆಚಾರ್ಯರು ತನಗೆ ಸನ್ಯಾಸ ಆಗಿ 40ನೇ ದಿವಸದಲ್ಲಿ, ಇಷ್ಟು ಕರಾರುವಾಕ್ಕಾಗಿ ದಿವಸ ಹೇಳೋರು ಆಚಾರ್ಯರು 8ನೇ ವರ್ಷದಲ್ಲಿ ಹೇಳ್ಬೋದಿತ್ತು, ಅದು ಹೇಳಲಿಲ್ಲ. ಅಂತೂ 40 ಆಶ್ರಮ ಆಗಿ 40 ದಿವಸ ಆಗಿದೆ, 15-16 ವರ್ಷ ವಯಸ್ಸು. ಆ ಎಲ್ಲಾ ತರ್ಕ ಪಂಡಿತರನ್ನು ಆಚಾರ್ಯರು ಸೋಲಿಸಿಬಿಟ್ರು. ಅಚ್ಯುತ ಪ್ರಜ್ಞರಿಗೆ ಬಹಳ ಖುಷಿಯಾಯಿತು. ಈ ಹುಡುಗನಿಗೆ ಪಾಠ ಹೇಳಬೇಕು ಅಂತ, ಒಳ್ಳೆ ಜ್ಞಾನವನ್ನ ಮಾಡಬೇಕು ಅಂತ ಅವರಿಗೆ. ಇನ್ನು ತಾನು ಪಾಠ ಹೇಳಿ ಜ್ಞಾನ ಮಾಡಬೇಕು ಅಂತ ಈ ಭ್ರಮೆ ಹೋಗಲಿಲ್ಲ ಇನ್ನು ಅಚ್ಯುತ ಪ್ರಜ್ಞೆ. ಸರಿ, ನಿನಗೆ ಇಷ್ಟ ಸಿದ್ಧಿ ಪಾಠ ಹೇಳ್ತೇನೆ ಬಾ ಕೂಡು ಅಂತ ಹೇಳ್ತೇನೆ. ಇಷ್ಟ ಸಿದ್ಧಿ ಎನ್ನತಕ್ಕಂಥದ್ದು ಅದ್ವೈತದಲ್ಲಿ ಬಹಳ ಪ್ರಸಿದ್ಧವಾದ ಗ್ರಂಥ. ಶಂಕರಾಚಾರ್ಯರದ್ದಲ್ಲ, ಬಹಳ ಪ್ರಸಿದ್ಧವಾದ ಅದ್ವೈತದ ತರ್ಕದ ಮೂಲಕ ಅದ್ವೈತವನ್ನು ಸಾಧನೆ ಮಾಡತಕ್ಕಂಥ ಬಹಳ ದೊಡ್ಡ ಗ್ರಂಥ. ಈಗ ಅದು ಅಷ್ಟು ಚಾಲ್ತಿಯಲ್ಲಿಲ್ಲ, ಹಿಂದೆ ಎಲ್ಲ ಅದನ್ನು ಇಷ್ಟ ಸಿದ್ಧಿ. ಅದರಲ್ಲಿ ಅದನ್ನು ಪಾಠ ಮಾಡಿದರೆ ಇಷ್ಟ ಸಿದ್ಧಿ ಓದಿದ ಅಂತಂದ್ರೆ ಹೇಗೆ ಅಂದ್ರೆ, ನಮ್ಮಲ್ಲಿ ಅವನು ನ್ಯಾಯಸುಧಾ ಮಂಗಳಾಗಿ ಆಗಿದೆ ಅಂದ್ರೆ ಹೇಗೋ ಹಾಗೆ ನ್ಯಾಯಸುಧಾ ಮಂಗಳಾಗಿದೆ. ಏನ ಅರ್ಥ ಆಗಲೇ ಬಿಟ್ಟು ಮಂಗಳಾಗಿದೆ ಅಲ್ವಾ? ಸರಿ, ನ್ಯಾಯಸುಧಾ ಮಂಗಳಾಗಿದೆ, ಚಿರೋಟದಿಂದಿದ್ದಾನೆ. ಸರಿ, ಆಗೋಯ್ತು, ಅಲ್ಲಿ ಮುಗೀತು. ಅದನ್ನು ಮತ್ತೆ ಕಲೀಲಿಕ್ಕಿಲ್ಲ, ಓದ್ಲಿಕ್ಕಿಲ್ಲ. ಹಾಗೆ ಇಷ್ಟ ಸಿದ್ಧಿ ಓದಿದ್ದಾನೆ ಅಂದ್ರೆ ಅದ್ವೈತದಲ್ಲಿ ನ್ಯಾಯಸುಧಾ ಓದಿದ್ದಾನೆ, ಅಥವಾ ಚಂದ್ರಿಕಾ ಮಂಗಳಾಗಿದೆ ಅಂತ ಹೇಳುವ ಹಾಗೆ. ಇಷ್ಟ ಸುದ್ದಿ ನಾವು ಹೇಳ್ತೀನಿ ಪಾಠ ಅಂತ. ಆಚಾರ್ಯರು ಪಾಠ ಕೂತ್ರು ಎಲ್ಲರೂ ಒಟ್ಟಿಗೆ. ಪಾಠ ಆಯ್ತು, ಮಂಗಳಾಚರಣೆ ಶುರುವಿನ ದಿವಸ ಪಾಠ ಆಗಿ ಮಂಗಳಾಚರಣೆ ಆಗ್ತದೆ. ಅಲ್ಲಿ ಆ ಇಷ್ಟ ಸಿದ್ಧಿ ಎಷ್ಟು ಕೊಳಕು ಗ್ರಂಥ ಅಂದ್ರೆ, ಅದ್ವೈತದಲ್ಲೇ ನಾನು ಅಷ್ಟು ಅಸಹ್ಯವಾದ ಗ್ರಂಥವನ್ನು ನಾನೂ ನೋಡಿಲ್ಲ. ಅದ್ರಲ್ಲಿ ಏನಿದೆ ಅಂದ್ರೆ, ಮಂಗಳಾಚರಣೆ ಏನು ಅಂದ್ರೆ, ಈ ಜಗತ್ತಿನ ಆಧಾರ ಸ್ತಂಭವಾದ ನನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ಅದ್ವೈತ. ತಮ್ಮಾಂ ನಮಾಮಿ ಅಂತ ಶುರು ಮಾಡ್ತಾನೆ ಅವನು, ಇಷ್ಟು ಬೆದ್ದ ಅವನು. ನನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ. ಈ ಆಚಾರ್ಯ ಎದ್ದು ನಿಂತರು, ಇದೆಂಥದ್ದು ಇದು ಅಸಹ್ಯ, ನನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಗ್ರಂಥಾರಂಭ ಮಾಡೋದು, ಇದು ತಪ್ಪಿದೆ, ಇದು ಮಂಗಳಾಚರಣೆಯೇ ಅಸಂಗತ, ಇದನ್ನು ಯಾಕೆ ಪಾಠ ಮಾಡ್ತೀರಿ ಹೇಳಿದ್ರಂತೆ ಆಚಾರ್ಯ ಎದ್ದು ನಿಂತು. ಶುರುವಿನ ದಿವಸವೇ ತಗಡ ಬಂದೋಯ್ತು. ನನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಶಂಕರಾಚಾರ್ಯರೇ ಹೇಳಿಕೊಳ್ಳಿಲ್ಲ, ಯಾವ ಅದ್ವೈತ ಗ್ರಂಥಕಾರ ಹೇಳಿಲ್ಲ, ಈತ ಹೇಳಿಕೊಳ್ತಾನೆ ಮಾಂ ನಮಾಮಿ ಅಂತ. ಆ ಭಾರಿ ವಿಚಿತ್ರ ಅದು ಓದಿದ್ರೇನ ಆಶ್ಚರ್ಯ ಆಗುತ್ತೆ. ಈ ಒಬ್ಬ ಮನುಷ್ಯನ ಆಗ್ರಹ ದುರಾಗ್ರಹದಿಂದ ಎಷ್ಟು ಅಸಹ್ಯವಾದ ಸಂಗತಿಗಳು ಹೇಗೆ ಸಹ್ಯ ಆಗ್ತವೆ ಅನ್ನೋದಕ್ಕೆ ಒಂದು ಒಳ್ಳೆಯ ಶ್ರೇಷ್ಠ ಉದಾಹರಣೆ ಆ ಗ್ರಂಥ. ಆಚಾರ್ಯ ಎದ್ದು ನಿಂತಂತೆ
ಗುರುಗಳೇ, ನನಗೆ ಈ ಶ್ಲೋಕದಲ್ಲಿ ಕೆಲವು ತಪ್ಪುಗಳು ಕಾಣ್ತಾ ಇದ್ದಾವೆ. ಇದು ಒಂದು ಈಗ ನಾನು ಹೇಳಿದ್ದು, ನನ್ನನ್ನು ನಾನು ನಮಸ್ಕಾರ ಮಾಡುದು ಅಂದ್ರೆ ಏನು? ನಮಸ್ಕಾರ ಅಂದ್ರೆ ಸ್ವಾವಧಿಕ ಉತ್ಕರ್ಷ ದ್ಯೋತಕ ವ್ಯಾಪಾರ ವಿಶೇಷ ಅಂತ. ನನಕ್ಕಿಂತ ನಾನು ನಮಸ್ಕಾರ ಮಾಡುವ ದೊಡ್ಡವ ಅಂತ ತೋರಿಸೋಕ್ಕೋಸ್ಕರ ಮಾಡುವ ಕ್ರಿಯೆ. ನನಕ್ಕಿಂತ ನಾನು ದೊಡ್ಡವ ಅಂತ ಹೇಳಿದಾಗ ಆಯ್ತು, ಇದು ವ್ಯಾಹತ ಅಲ್ಲ, ಇದು ಅಸಂಗತ. ನನ್ನನ್ನು ನಾನು ನಮಸ್ಕಾರ ಅಂದ್ರೆ ನನಕ್ಕಿಂತ ನಾನು ದೊಡ್ಡವ, ಆದ್ರಿಂದ ನನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಒಂದು ಹಾಗೆ. ಇಲ್ಲದಿದ್ರೆ ನನಗಿಂತ ದೊಡ್ಡವರು ಯಾರೂ ಇಲ್ಲ, ಆದ್ರಿಂದ ನನ್ನ ಅಂದ್ರೆ ಇದೊಂದು ಅಹಂಕಾರ. ಒಂದು ವ್ಯಾಹತಿ, ಒಂದು ಅಹಂಕಾರ. ನನಗಿಂತ ದೊಡ್ಡವರು ಪ್ರಪಂಚದಲ್ಲಿ ಯಾರೂ ಇಲ್ಲ, ಆದ್ರಿಂದ ನನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ಬೇಕು. ಅವಾಗಲೂ ನಮಸ್ಕಾರ ಮಾಡೋ ಪ್ರಶ್ನೆ ಇಲ್ಲ. ನನಗಿಂತ ದೊಡ್ಡವರು ಯಾರು ಇಲ್ಲ, ಆದ್ರಿಂದ ನಮಸ್ಕಾರ ಇಲ್ಲ, ಮಂಗಳಾಚರಣೆ ಇಲ್ಲ, ಹೀಗೆ ಹೇಳ್ಬೇಕು. ನಮಸ್ಕಾರ ಮಾಡಿ ಹೇಳ್ಬೇಕು. ಇಷ್ಟು ಆಭಾಸ ಅಂದ್ರೆ ಅತ್ಯಂತ ಹೊಲಸೆದ್ದು ಹೋಗಿರತಕ್ಕ ಮಂಗಳಾಚರಣೆ ಜಗತ್ತಿನಲ್ಲೇ ಇನ್ನೊಂದು ಗ್ರಂಥದಲ್ಲಿ ಯಾರೂ ಮಾಡಿಲ್ಲ. ಅಂತಹ ಮಂಗಳಾಚರಣೆಯನ್ನು ನೋಡಿ ಆಚಾರ್ಯ ಎದ್ದು ನಿಂತು, ಇದರಲ್ಲಿ 32 ತಪ್ಪುಗಳಿವೆ ಗುರುಗಳೇ ಅಂತ ಆಚಾರ್ಯ. ಈ 32 ತಪ್ಪು ದ್ವಾತ್ರಿಂಶದ ಅಪರಾಧ, ಅದು ಪ್ರಸಿದ್ಧ. ದೇವರ ಪೂಜೆ ಮಾಡುವವರು ತಪ್ಪಿಸ್ಬೇಕಾದ್ರೆ 32 ಅಪರಾಧಗಳು. ಆ 32 ಅಪರಾಧಗಳು ಈ ಮಂಗಳಾಚರಣೆಯಲ್ಲೇ ಮಾಡಿದ್ದಾನೆ ಇವ. ಈ 32 ತಪ್ಪುಗಳಿವೆ ಇದರಲ್ಲಿ. ಇದನ್ನು ಏನ್ ಪಾಠ ಕೇಳೋದು ಗುರುಗಳೇ? ಸಿಟ್ಟು ಬಂತಂತೆ ಗುರುಗಳು. ಏನಪ್ಪಾ ದೊಡ್ಡವರು ಬರೆದದ್ದಲ್ಲಿ ತಪ್ಪಿದೆ ಅಂತ ಹೇಳ್ತೀಯ? ಇದು ಯಾವಾಗಲೂ ಇರುವಂತಹದ್ದು. ಪ್ರಶ್ನೆ ಮಾಡಿದ ಕೂಡಲೇ ಉತ್ತರ ಗೊತ್ತಿಲ್ಲದೆ ಇದ್ದಾರೆ. ದೊಡ್ಡವರು ಹೇಳಿದ್ದನ್ನ ತಪ್ಪು ಅಂತ ಹೇಳ್ತೀಯ, ಸುಮ್ಮನೆ ಕೊಡು ಅಂತ ಬೈದ್ಬಿಡೋದು. ಅವರು ಅಚಿತ ಪ್ರತಿಭೆ ಹಾಗೆ ಮಾಡಿದ್ರು. ದೊಡ್ಡವರು ಬರೆದ ಗ್ರಂಥಪ್ಪ, ಮಹಾನುಭಾವರು ಬರೆದ ಗ್ರಂಥ, ಅದನ್ನೆಲ್ಲ ಆಕ್ಷೇಪ ಮಾಡಬಾರದು. ಅದೆಲ್ಲ ಅದಕ್ಕೆ ಉತ್ತರ ಇದೆ. ಎಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಇದೆ. ಗಡಿಬಿಡಿ ಮಾಡಬೇಡ. ಅಲ್ಲ, ಮಂಗಳಾಚರಣೆ ಸುಡುವೆ ಮೊದಲೇ ಅದಕ್ಕೆ ಆಕ್ಷೇಪ ಮಾಡಿದ್ರೆ ಮುಂದೆ ಎಲ್ಲ ಅದಕ್ಕೆ ಉತ್ತರ ಇದೆ. ಎಲ್ಲಿದೆ ಅದು? ಮುಂದಿನ ಗ್ರಂಥದಲ್ಲಿ ಬರುತ್ತೆ. ಮುಂದೆ ಏನಿದೆ ಅದನ್ನ ಈಗಲೇ ಹೇಳ್ಬಹುದಾ? ಮುಂದಿನ ಕಾಯುವುದು ಯಾಕೆ? ಈಗ ನಾನು ಈಗಲೇ ದೋಷ ಹೇಳಿದೆ, ಅದ್ರ ಪರಿಹಾರ ಹೇಳ್ಬಿಟ್ರಿ ತಾವು, ಅಂದ್ರೆ ಮುಂದಿನ ಭಾಗ ಓದುವುದಕ್ಕೆ ಅನುಕೂಲ ಆಗುತ್ತೆ. ಈಗ ಮುಂದೆ ಇದೆ ನಮಗೆ ಗೊತ್ತುಂಟಲ್ಲ, ನಾವು ಹೇಳ್ಬೋದಲ್ಲ ಮುಂದೆ ಏನು ಅದಕ್ಕೆ ಉತ್ತರ ಇದೆ. ಮುಂದೆ ಏನಿದೆ ಅಂತ ಉತ್ತರ ಹೇಳಿಬಿಟ್ರೆ ಆಗೋಯ್ತು. ಅದಕ್ಕೆ ಕೋಪವಂತಂತೆ ಚಿತ್ರಪಂಜರಿಗೆ. ಯಾರು ಶಿಷ್ಯ ಉತ್ತರ ಕೊಡ್ಲಿಕ್ಕೆ ಆಗದ ಪ್ರಶ್ನೆ ಹಾಕಿಬಿಟ್ರೆ ಗುರುಗಳಿಗೆ ಕೋಪ ಬರುತ್ತೆ ಅಲ್ವ? ನಿನ್ನಂಥವ್ರಿಗೆ ಪಾಠ ಹೇಳಲಿಕ್ಕೆ ನನ್ನಿಂದ ಆಗೋಲ್ಲ ಅಂತ ಸಿಟ್ಟಲ್ಲಿ ಹೊರಟೋಗ್ಬಿಟ್ರು. ನಿನ್ನಂಥವ್ರಿಗೆ ಪಾಠ ಹೇಳಲಿಕ್ಕೆ ನನ್ನಿಂದ ಆಗೋದಿಲ್ಲ. ಭಗವತ್ ಪ್ರವಕ್ತತ್ವ ಸಮರ್ಥ ಸಮರ್ಥತಾ ನನೇ ಸಕೋಪ ಮಿಥು. ನನಗೆ ನಿನಗೆ ಪಾಠ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಏನ್ ಬೇಕಾದ್ರೆ ಮಾಡ್ಕೊ ಅಂತ ಸಿಟ್ಟಿನಿಂದ ಹೊರಡೋಗ್ಬಿಟ್ರು ಅಚ್ಯುತ ಪ್ರಜ್ಞರು. ಸಿಟ್ಟು ಎದುರಿನಲ್ಲಿ. ಯಾಕಂದ್ರೆ ಹುಡುಗರ ಹತ್ರ ದೊಡ್ಡವರು ಸಿಟ್ಟು ತೋರಿಸೋದಷ್ಟೇ. ಆದರೆ ಸಿಟ್ಟು ತೋರಿಸಿದರೆ ಅದರ ಒಳಗಿಂದ ಎಷ್ಟು ಸಂತೋಷ ಆಗಿರ್ಬೇಕು ಅವರಿಗೆ. ಏನು ಹುಡುಗ, ಏನು ಪ್ರತಿಭೆ ಅಂತ ಬಹಳ ಸಂತೋಷ ಪಟ್ಟಿದ್ದಾರೆ. ಬಹಳ ಸಂತೋಷಪಟ್ಟು